ನಮಸ್ಕಾರ. ಚಾಲುಕ್ಯ ಕರಿಯರ್ ಅಕಾಡೆಮಿಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ ನಾನು ಹನುಮಂತ್ ಎಂ ಮರ್ಕತ್ತಿ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾನು ಮಧ್ಯಕಾಲೀನ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಮಧ್ಯಕಾಲೀನ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಒಂದು ಚಾಪ್ಟರ್ನ ಚರ್ಚೆ ಮಾಡ್ತಾ ಹೋಗ್ತಾ ಇದ್ದೀನಿ. ಹಾಗಾದ್ರೆ ಮಧ್ಯಕಾಲೀನ ಭಾರತದ ಇತಿಹಾಸದ ಎಷ್ಟು ಚಾಪ್ಟರ್ಗಳು ಬರ್ತವೆ ಮತ್ತು ಯಾವ್ಯಾವ ಅನ್ನೋದನ್ನ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಕೊಡ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಹಾಗಾದ್ರೆ ಮಧ್ಯಕಾಲೀನ ಭಾರತದ ಇತಿಹಾಸ ಆರಂಭ ಆಗೋದು ಎಲ್ಲಿಂದ ಅಂದ್ರೆ 1206ರಿಂದ 1707ರವರೆಗೂ ನಾವು ಮಧ್ಯಕಾಲೀನ ಇತಿಹಾಸ ಅಂತ ಹೇಳ್ತೀವಿ, ಅಥವಾ ಇಸ್ಲಾಂ ಯುಗ ಅಂತ ಹೇಳ್ತೀವಿ. ಇದಕ್ಕೆ ಇಸ್ಲಾಂ ಯುಗ ಅಂತ ಕರಿತೀವಿ ನಾವು. ಮಧ್ಯಕಾಲೀನ ಭಾರತದ ಇತಿಹಾಸ ಅಥವಾ ಇಸ್ಲಾಂ ಯುಗ ಅಂತ ಕರಿತೀವಿ. ಇದಕ್ಕೆ ನಾವು ಮಧ್ಯಕಾಲೀನ ಭಾರತದ ಇತಿಹಾಸ ಅಂತ ಕರೆಯುವಂಥದ್ದು. ಹಾಗಾದ್ರೆ ಈ ಮಧ್ಯಕಾಲೀನ ಭಾರತದ ಇತಿಹಾಸ ಆರಂಭವಾಗಬೇಕಾದ್ರೆ ಭಾರತದಲ್ಲಿ ಮುಸ್ಲಿಂ ಧರ್ಮ ಇರಲಿಲ್ಲ. ಭಾರತಕ್ಕೆ ಮುಸ್ಲಿಂ ಧರ್ಮ ಆಗಮನ ಆಯಿತು. ಹಾಗಾದ್ರೆ ಭಾರತಕ್ಕೆ ಮುಸ್ಲಿಂ ಧರ್ಮ ಆಗಮನ ಆಗೋಕ್ಕಿಂತ ಮುಂಚೆ ಇಸ್ಲಾಂ ಧರ್ಮ ಎಲ್ಲಿ ಉದಯವಾಯಿತು, ಅಥವಾ ಇಸ್ಲಾಂ ಧರ್ಮ ಯಾವ ರೀತಿ ಹುಟ್ಟುಕೊಂತು, ಅಥವಾ ಇಸ್ಲಾಂ ಧರ್ಮ ಯಾವ ರೀತಿ ಸ್ಥಾಪನೆ ಆಯಿತು ಅನ್ನೋದನ್ನ ನಾವು ಬೇಸಿಕ್ ಆಗಿ ನೋಡ್ಕೋಬೇಕಾಗುತ್ತೆ. ಹಾಗಾದ್ರೆ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಮೊದಲು ಬರುವಂತ ಚಾಪ್ಟರ್ ಯಾವ್ದಂದ್ರೆ ಇಸ್ಲಾಂ ಧರ್ಮದ ಉದಯ ಅಂತ ಬರುತ್ತೆ. ಇಸ್ಲಾಂ ಧರ್ಮದ ಉದಯ, ಇದು ಮೊದಲನೇ ಚಾಪ್ಟರ್. ಇಸ್ಲಾಂ ಧರ್ಮದ ಉದಯ ಅಂತ ಬರುತ್ತೆ. ಇದು ಮಧ್ಯಕಾಲೀನ ಭಾರತದ ಮೊದಲನೇ ಚಾಪ್ಟರ್ ಆಗಿರುತ್ತೆ. ಹಾಗಾದ್ರೆ ಇಸ್ಲಾಂ ಧರ್ಮದ ಉದಯ ಅಂತಕ್ಕಂಥ ಈ ಮಧ್ಯಕಾಲೀನ ಭಾರತದ ಮೊದಲ ಚಾಪ್ಟರ್ ಆಗಿರುತ್ತೆ. ಇದರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ, ಇಡೀ ಜಗತ್ತಿನಲ್ಲಿ ದೊಡ್ಡ ಧರ್ಮ ಯಾವ್ದಾದ್ರು ಅಂತ ಇದ್ರೆ ಅದು ಕ್ರೈಸ್ತ ಧರ್ಮ. ಇಡೀ ಜಗತ್ತಿನಲ್ಲಿ ದೊಡ್ಡ ಧರ್ಮ ಯಾವ್ದಾದ್ರು ಇದ್ರೆ ಅದು ಕ್ರೈಸ್ತ ಧರ್ಮ. ಅದಾದ ನಂತರ ಎರಡನೇ ದೊಡ್ಡ ಧರ್ಮ ಬರುತ್ತೆ, ಅದು ಇಸ್ಲಾಂ ಧರ್ಮ. ಇಡೀ ಜಗತ್ತಿನಲ್ಲಿ ಬರುವಂತ ಎರಡನೇ ದೊಡ್ಡ ಧರ್ಮ ಇಸ್ಲಾಂ ಧರ್ಮ. ಇದು ಟೋಟಲ್ ಆಗಿ ಜಗತ್ತಿನ ಜನಸಂಖ್ಯೆಯಲ್ಲಿ 18% ಜನಸಂಖ್ಯೆಯನ್ನು ಹೊಂದಿ ಜಗತ್ತಿನ ಎರಡನೇ ದೊಡ್ಡ ಧರ್ಮವಾಗಿ ಇಸ್ಲಾಂ ಧರ್ಮ ಹೊರಹೊಮ್ಮಿದೆ. ಹಾಗಾದ್ರೆ ಈ ಇಸ್ಲಾಂ ಧರ್ಮ ಎಲ್ಲಿ ಉದಯವಾಯಿತು ಅಂದ್ರೆ ಅರೇಬಿಯಾದ ಮೆಕ್ಕಾ ಎನ್ನುವಂತ ಸ್ಥಳದಲ್ಲಿ ಈ ಧರ್ಮ, ಸೌದಿ ಅರೇಬಿಯಾ ಅಂತ ಏನ್ ಕರಿತೀವಿ, ಈ ಸೌದಿ ಅರೇಬಿಯಾದ ಮೆಕ್ಕಾ ಎನ್ನುವಂತ ಸ್ಥಳದಲ್ಲಿ ಈ ಇಸ್ಲಾಂ ಧರ್ಮ ಉದಯ ಆಗುತ್ತೆ. ಈ ಸೌದಿ ಅರೇಬಿಯಾ ಅಂತ ಕರಿತೀವಲ್ಲ, ಸೌದಿ ಅರೇಬಿಯಾ ಎನ್ನುವಂತ ಸ್ಥಳದಲ್ಲಿ, ಸೌದಿ ಅರೇಬಿಯಾ ದೇಶದ ಮೆಕ್ಕಾ ಎನ್ನುವಂತ ಸ್ಥಳದಲ್ಲಿ ಈ ಇಸ್ಲಾಂ ಧರ್ಮ ಹುಟ್ಕೊಂಡ್ ಬರುತ್ತೆ. ಹಾಗಾದ್ರೆ ಈ ಸೌದಿ ಅರೇಬಿಯಾವನ್ನ ನದಿಗಳೇ ಇಲ್ಲದ ನಾಡು ಅಂತ ಕರಿತೀವಿ. ನದಿಗಳೇ ಇಲ್ಲ ಈ ಸೌದಿ ಅರೇಬಿಯಾದಲ್ಲಿ, ನದಿಗಳು ಇಲ್ಲದ ನಾಡು ಯಾವ್ದಂದ್ರೆ ನದಿಗಳು ಇಲ್ಲದ ನಾಡು. ಈ ಸೌದಿ ಅರೇಬಿಯಾನ ನದಿಗಳು ಇಲ್ಲದ ನಾಡು ಅಂತ ಕರಿತೀವಿ. ಈ ಸೌದಿ ಅರೇಬಿಯಾದಲ್ಲಿ ಮರುಗಾಡು ಇರೋದ್ರಿಂದ ನದಿಗಳೇ ಇಲ್ಲ, ಇಲ್ಲಿ ಬರೀ ಮರುಭೂಮಿ ಇರುತ್ತೆ ಈ ಸೌದಿ ಅರೇಬಿಯಾದಲ್ಲಿ. ಹಾಗಾಗಿ ಈ ಇಸ್ಲಾಂ ಧರ್ಮಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಮರಳು ಗಾಡಿನಲ್ಲಿ ಹುಟ್ಟಿದಂತ ಧರ್ಮ, ಅಥವಾ ಮರಳು ಸೌದಿ ಅರೇಬಿಯಾದಲ್ಲಿ ಹುಟ್ಟಿದ್ರಿಂದ ಇದಕ್ಕೆ ಮರಳು ಗಾಡಿನ ಧರ್ಮ ಅಂತ ಕರಿತೀವಿ. ಅಂದ್ರೆ ಈ ಇಸ್ಲಾಂ ಧರ್ಮ ಹುಟ್ಟಿದ್ದು ಸೌದಿ ಅರೇಬಿಯಾದಲ್ಲಿ ಬರೀ ಮರಳಿನಿಂದ ತುಂಬಿದೆ, ಯಾವುದೇ ನದಿಗಳೇ ಇಲ್ಲ. ಅದಕ್ಕೋಸ್ಕರ ಇದನ್ನ ಮರಳು ಗಾಡಿನ ಧರ್ಮ ಅಂತ ಕರಿತೀವಿ. ಮರಳು ಗಾಡಿನ ಧರ್ಮ ಅಂತ ಕರಿತೀವಿ. ಯಾವ ಧರ್ಮಕ್ಕೆ ಅಂದ್ರೆ ಇಸ್ಲಾಂ ಧರ್ಮಕ್ಕೆ ನಾವು ಮರಳು ಗಾಡಿನ ಧರ್ಮ ಅಂತ ಕರಿತೀವಿ. ಹಾಗಾದ್ರೆ ಇಷ್ಟೆಲ್ಲ ತಿಳ್ಕೊಂಡಂತ ಇಸ್ಲಾಂ ಧರ್ಮದ ಬಗ್ಗೆ ತಿಳ್ಕೊಂಡಿವಿ. ಹಾಗಾದ್ರೆ ಇಸ್ಲಾಂ ಧರ್ಮ ಎಲ್ಲಿಂದ ಉಗಮ ಆಯ್ತು ಅಥವಾ ಯಾರಿಂದ ಸ್ಥಾಪನೆ ಆಯ್ತು ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೇಕಾಗತ್ತೆ. ಇಸ್ಲಾಂ ಧರ್ಮದ ಸ್ಥಾಪಕರು ಮೊಹಮ್ಮದ್ ಪೈಗಂಬರ್ ಅಂತ ಬರ್ತಾರೆ. ಇಸ್ಲಾಂ ಧರ್ಮದ ಸ್ಥಾಪಕರು ಯಾರಂದ್ರೆ ಮೊಹಮ್ಮದ್ ಪೈಗಂಬರ್ ಅಂತ ಬರ್ತಾರೆ. ಇಸ್ಲಾಂ ಧರ್ಮದ ಸ್ಥಾಪಕರು ಮೊಹಮ್ಮದ್ ಪೈಗಂಬರ್ ಅಂತ ಬರ್ತಾರೆ. ಮೊಹಮ್ಮದ್ ಪೈಗಂಬರ್ ಅನ್ನೋರು ಇಸ್ಲಾಂ ಧರ್ಮದ ಪೈಗಂಬರ್. ಮೊಹಮ್ಮದ್ ಪೈಗಂಬರ್ ಅಂತಕ್ಕಂಥ ವ್ಯಕ್ತಿ ಇಸ್ಲಾಂ ಧರ್ಮದ ಸ್ಥಾಪಕರಾಗಿರ್ತಾರೆ. ಇವರು ಕ್ರಿಸ್ತ ಶಕ 570ರಿಂದ 630ರವರೆಗೆ ಇವರ ಕಾಲಾವಧಿ. 570ರಿಂದ 630ರವರೆಗೆ ಇವರ ಕಾಲಾವಧಿ ಇರುತ್ತೆ. ಹಾಗಾದ್ರೆ ಈ ಮೊಹಮ್ಮದ್ ಪೈಗಂಬರು ಮೆಕ್ಕಾ ಎನ್ನುವ ಸ್ಥಳದಲ್ಲಿ ಎಲ್ಲಿ ಜನಿಸ್ತಾರೆ ಅಂದ್ರೆ ಮೆಕ್ಕಾ ಎನ್ನುವಂತ ಸ್ಥಳದಲ್ಲಿ ಇವರ ಜನನ ಆಗುತ್ತೆ. ಈ ಮೆಕ್ಕಾ ಎನ್ನುವಂತ ಸ್ಥಳದಲ್ಲಿ ಜನನ ಆಗುತ್ತೆ. ಇವರ ತಂದೆ ಮೆಕ್ಕಾ ಎನ್ನುವ ಸ್ಥಳದಲ್ಲಿ 570ರಲ್ಲಿ, ಕ್ರಿಸ್ತ ಶಕ 570ರಲ್ಲಿ ಇವರ ಜನನ ಆಗುತ್ತೆ. ಹಾಗಾದ್ರೆ ಇವರು ಮೆಕ್ಕಾ ಎನ್ನುವ ಸ್ಥಳದಲ್ಲಿ ಜನನ ಆಗುತ್ತೆ. ಇವರ ತಂದೆ ಬಂದ್ಬಿಟ್ಟು ಅಬ್ದುಲ್ಲಾ ಅಂತೇಳಿ. ಇವರ ತಂದೆ ಯಾರು? ಅಬ್ದುಲ್ಲಾ ಅಂತಕ್ಕಂಥ ಇವರ ತಂದೆ ಇರ್ತಾನೆ. ಹಾಗಾದ್ರೆ ಇವರ ತಾಯಿ ಅಮೀನಾ ಅಂತಕ್ಕಂಥ ಇವರ ತಾಯಿ ಯಾರು? ಅಮೀನಾ. ಇವರ ತಾಯಿ ಯಾರಂದ್ರೆ ಅಮೀನಾ. ನೋಡಿ, ಇವರ ತಂದೆ ಅಬ್ದುಲ್ಲಾ, ತಾಯಿ ಅಮೀನಾ. ಹಾಗಾದ್ರೆ ಇವರಿಬ್ಬರುಗಳನ್ನು ಹುಟ್ಟುತ್ತಲೇ ಕಳ್ಕೊಂತಾನೆ. ಇವರು ಯಾರಂದ್ರೆ ಈ ಮೊಹಮ್ಮದ್ ಪೈಗಂಬರು ಹುಟ್ಟುತ್ತಲೇ ತಂದೆ ತಾಯಿಯನ್ನು ಕಳೆದುಕೊಂಡು ಅವರ ಚಿಕ್ಕಪ್ಪ ಅಥವಾ ಸಾಕು ತಂದೆ ಅಂತ ಹೇಳ್ತಾರೆ ಅಬು ತಾಲಿಬಾ ಅಂತ ಬರ್ತಾನೆ. ಅಬು ತಾಲಿಬಾ ಅಂತಕ್ಕಂಥ ಅವರ ಚಿಕ್ಕಪ್ಪ ಯಾರಂದ್ರೆ
ಅಬು ತಾಲಿಬ, ಚಿಕ್ಕಪ್ಪ ಅಥವಾ ಸಾಕು ತಂದೆ ಅಂತ ಕರೀತೀವಿ. ಚಿಕ್ಕಪ್ಪ ಅಥವಾ ಸಾಕು ತಂದೆ ಅಬು ತಾಲಿಬ, ಅಬು ತಾಲಿಬ ಅಂತಕ್ಕಂಥ ವ್ಯಕ್ತಿ. ಅಬು ತಾಲಿಬ ಅಂತಕ್ಕಂಥ ವ್ಯಕ್ತಿ ಅವರ ಚಿಕ್ಕಪ್ಪ ಅವರ ತಂದೆ ಅಬು ತಾಲಿಬ ಅಂತಕ್ಕಂಥ ವ್ಯಕ್ತಿ. ಹಾಗಾದ್ರೆ ಇವರನ್ನ ಸಾಕಿದಂತ ವ್ಯಕ್ತಿ ಈ ಅಬು ತಾಲಿಬ ಇರ್ತಾನೆ. ಹಾಗಾದ್ರೆ ಇವರ ಹೆಂಡತಿ ಬರ್ತಾರೆ. ಇವರ ಹೆಂಡತಿ ಖದೀಜಾ ಅಂತ. ಇವರ ಹೆಂಡತಿ ಖದೀಜಾ. ಇವ್ರಿಗಿಂತ 14 ವರ್ಷ ದೊಡ್ಡವರು ಇರ್ತಾರೆ. ಇವ್ರಿಗಿಂತ 14 ವರ್ಷ ದೊಡ್ಡವರು ವಯಸ್ಸಿನಲ್ಲಿ. ಇವ್ರಿಗಿಂತ 14 ವರ್ಷ ದೊಡ್ಡವರು ಈ ಖದೀಜನ ಬಗ್ಗೆ ನಾನು ನೆಕ್ಸ್ಟ್ ಅಲ್ಲಿ ಹೇಳ್ತೀನಿ. ಹಾಗಾದ್ರೆ ಇವರ ಮಕ್ಕಳು ಅಂತ ಬರ್ತಾರೆ ಅಥವಾ ಮಗಳು ಅಂತ ಬರ್ತಾರೆ. ಮಗಳು ಫಾತಿಮಾ. ಹಾಗಾದ್ರೆ ಇವರ ಅಳಿಯ ಅಲಿ ಅಂತಕ್ಕಂಥ ವ್ಯಕ್ತಿ ಬರ್ತಾನೆ. ಇವರ ಅಳಿಯ ಅಲಿ. ನೋಡಿ, ಮೊಹಮ್ಮದ್ ಪೈಗಂಬರು 570ರಲ್ಲಿ ಮೆಕ್ಕಾ ನಗರದಲ್ಲಿ ಜನಿಸ್ತಾರೆ. ಇವರ ತಂದೆ ಅಬ್ದುಲ್ಲಾ, ತಾಯಿ ಅಮೀನಾ. ಹಾಗಾದ್ರೆ ಈ ತಂದೆ ತಾಯಿಗಳನ್ನ ಕಳೆದುಕೊಂಡಂತ ಈ ಮೊಹಮ್ಮದ್ ಪೈಗಂಬರ್ನ ಸಾಕಿದಂತ ಅವರ ತಂದೆ ಸಾಕು ತಂದೆ ಯಾರಂದ್ರೆ ಅವರ ಚಿಕ್ಕಪ್ಪ ಅಬು ತಾಲಿಬ. ಹಾಗಾದ್ರೆ ಈ ಮೊಹಮ್ಮದ್ ಪೈಗಂಬರ್ನ ಹೆಂಡತಿ ಖದೀಜಾ. ಹಾಗಾದ್ರೆ ಇವರ ಮಗಳು ಫಾತಿಮಾ, ಅಲಿಯ ಅಳಿ. ಹಾಗಾದ್ರೆ ಈ ಮೊಹಮ್ಮದ್ ಪೈಗಂಬರರು ಸೇರಿದಂತ ಪಂಗಡ ಯಾವುದು ಅಂದ್ರೆ ಪಂಗಡ ಕರೋಶಿ ಅಂತ ಬರುತ್ತೆ. ಕರೋಶಿ ಅನ್ನುವಂತ ಒಂದು ಪಂಗಡಕ್ಕೆ ಇವರು ಸೇರಿದ್ದಾರೆ. ಹಾಗಾದ್ರೆ ಇವರು ಸೇರಿದಂತ ಬುಡಕಟ್ಟು ಯಾವ್ದಂದ್ರೆ ಬುಡಕಟ್ಟು ಯಾವ್ದಂದ್ರೆ ಬುಡ್ವೇನ್ಸ್ ಅಂತ. ಬುಡ್ವೇನ್ಸ್ ಅನ್ನುವಂತ ಬುಡಕಟ್ಟಿಗೆ ಸೇರ್ತಾರೆ. ಇವರು ಪಂಗಡ ಯಾವ್ದಂದ್ರೆ ಮೊಹಮ್ಮದ್ ಪೈಗಂಬರರ ಪಂಗಡ ಕುರೋಶಿ ಪಂಗಡ. ಮೊಹಮ್ಮದ್ ಪೈಗಂಬರ ಬುಡಕಟ್ಟು ಯಾವ್ದಂದ್ರೆ ಬುಡ್ವೇನ್ಸ್ ಅನ್ನುವಂತ ಒಂದು ಬುಡಕಟ್ಟಕ್ಕೆ ಇವರು ಸೇರ್ತಾರೆ. ಹಾಗಾದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ನಾವು ಮೂಲ ನಿವಾಸಿಗಳು ಯಾರಂದ್ರೆ ಸೋಲಿಗರು ಅನ್ನುವಂತ ಬುಡಕಟ್ಟು ಜನಾಂಗದವರು ನಮ್ಮ ಕರ್ನಾಟಕದ ಮೂಲ ನಿವಾಸಿಗಳು. ಸೋಲಿಗರು ಇವರು ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡು ಬರ್ತಾರೆ. ಚಾಮರಾಜನಗರ. ಈ ಚಾಮರಾಜನಗರದಲ್ಲಿ ಕಂಡುಬರುವಂತಹ ಸೋಲಿಗರು ಕರ್ನಾಟಕದ ಮೂಲ ನಿವಾಸಿಗಳು ಅಥವಾ ಮೂಲ ಬುಡಕಟ್ಟು ಜನಾಂಗ ಯಾರಂದ್ರೆ ಕರ್ನಾಟಕದ ಮೂಲ ಬುಡಕಟ್ಟು ಜನಾಂಗ ಸೋಲಿಗರು. ಅದೇ ರೀತಿ ಈ ಮೊಹಮ್ಮದ್ ಪೈಗಂಬರರ ಬುಡಕಟ್ಟು ಯಾವ್ದಂದ್ರೆ ಬುಡ್ವೇನ್ಸ್ ಅನ್ನುವಂತ ಒಂದು ಬುಡಕಟ್ಟಿಗೆ ಸೇರಿದಂತ ಇವರು ಮೊಹಮ್ಮದ್ ಪೈಗಂಬರ್ ಆಗಿರ್ತಾರೆ. ಇಷ್ಟು ಮೊಹಮ್ಮದ್ ಪೈಗಂಬರ ಬಗ್ಗೆ ನಾವು ಈಸಿಯಾಗಿ ಅರ್ಥ ಮಾಡ್ಕೊಂಡಿದ್ವಿ ಅಂತೀವಿ. ಯಾವ್ದಾದ್ರು ಡೌಟ್ ಇದ್ರೆ ಮೆಸೇಜ್ ಮಾಡ್ಬೋದು. ನಾನು ಡೌಟ್ ಇರೋಂತ ಮೆಸೇಜ್ಗೆ ನಾನು ರಿಪ್ಲೈ ಮಾಡ್ತಾ ಇದ್ದೀನಿ. ಇಷ್ಟು ಮೊಹಮ್ಮದ್ ಪೈಗಂಬರ್ ಬಗ್ಗೆ ನಾವು ತಿಳ್ಕೊಂತೀವಿ. ಹಾಗಾಗಿ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಇವರು ತಿಳ್ಕೊಂತೀವಿ. ನೆಕ್ಸ್ಟ್ ನೋಡೋಣ, ಈ ಮೊಹಮ್ಮದ್ ಪೈಗಂಬರ್ಗೆ ಯಾವ ರೀತಿ ಜ್ಞಾನ ಉದಯವಾಯಿತು, ಯಾವ ರೀತಿ ಇಸ್ಲಾಂ ಧರ್ಮ ಉದಯವಾಯಿತು ಅನ್ನೋದನ್ನ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ. ನೋಡಿ, ಮೊಹಮ್ಮದ್ ಪೈಗಂಬರ್ ಏನ್ ಮಾಡ್ತಾರೆ ಅಂದ್ರೆ ಅವರ ಚಿಕ್ಕಪ್ಪ ಅಬು ತಾಲಿಬನ ಜೊತೆ, ಅವರ ಚಿಕ್ಕಪ್ಪ ಏನಂದ್ರೆ ವ್ಯಾಪಾರಸ್ಥ ಆಗಿರ್ತಾನೆ, ಅಂದ್ರೆ ವರ್ತಕನಾಗಿರ್ತಾನೆ. ಅವರ ಚಿಕ್ಕಪ್ಪ ಅಬು ತಾಲಿಬನ ಜೊತೆ ವ್ಯಾಪಾರಕ್ಕೆಂದು ಬೇರೆ ಬೇರೆ ದೇಶಗಳಿಗೆ ತಿರುಗಾಡ್ತಾ ಇರ್ತಾರೆ. ಅವರ ಚಿಕ್ಕಪ್ಪ ಅಬು ತಾಲಿಬನ ಜೊತೆ ವ್ಯಾಪಾರಕ್ಕೆಂದು ಬೇರೆ ಬೇರೆ ಪ್ರದೇಶಗಳಿಗೆ ತಿರುಗಾಡ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಕ್ರೈಸ್ತ ಧರ್ಮ ಆ ಮೊಹಮ್ಮದ್ ಪೈಗಂಬರ್ ಮೇಲೆ ಒಂದು ಪ್ರಭಾವವನ್ನ ಬೀರದಂತ ಧರ್ಮ ಯಾವ್ದಂದ್ರೆ ಕ್ರೈಸ್ತ ಧರ್ಮ ಮೊಹಮ್ಮದ್ ಪೈಗಂಬರ್ ಮೇಲೆ ಪ್ರಭಾವವನ್ನ ಬೀರುತ್ತೆ. ಅದೇ ರೀತಿ ಮೊಹಮ್ಮದ್ ಪೈಗಂಬರರ ಮೇಲೆ ಪ್ರಭಾವವನ್ನ ಬೀರಿದಂತ ಒಂದು ಪಟ್ಟಣ ಯಾವುದು ಅಥವಾ ಪ್ರದೇಶ ಯಾವ್ದಂದ್ರೆ ಸಿರಿಯಾ ಅಂತಕ್ಕಂಥ ಒಂದು ಪ್ರದೇಶ. ಈ ಸಿರಿಯಾ ಅಂತಕ್ಕಂಥ ಒಂದು ಪ್ರದೇಶ ಮೊಹಮ್ಮದ್ ಪೈಗಂಬರ್ ಮೇಲೆ ಪ್ರಭಾವ ಬೀರಿದಂತ ಒಂದು ಪ್ರದೇಶ ಆಗಿರುತ್ತೆ. ಹಾಗಾದ್ರೆ ಈ ಮೊಹಮ್ಮದ್ ಪೈಗಂಬರ್ ಮೇಲೆ ಪ್ರಭಾವ ಬೀರಿದಂತ ಒಂದು ಪ್ರದೇಶ ಈ ಸಿರಿಯಾ ಪ್ರದೇಶ ಆಗಿರುತ್ತೆ. ಅದಾದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಈ ಮೊಹಮ್ಮದ್ ಪೈಗಂಬರ್ಗೆ ಅಮೀನ್ ಅಂತ ಕರಿತಾ ಇರ್ತಾರೆ. ಅಮೀನ್ ಅಂದ್ರೆ ಇವರು ಎಲ್ಲಾ ವರ್ತಕರ ಜೊತೆಗೆ ವ್ಯಾಪಾರಕ್ಕಾಗಿ ತನ್ನ ಚಿಕ್ಕಪ್ಪನ ಜೊತೆ ಅಬು ತಾಲಿಬನ ಜೊತೆ ಬೇರೆ ಬೇರೆ ಪ್ರದೇಶಗಳಿಗೆ ತಿರುಗಾಡ್ತಾ ಇರ್ತಾರೆ. ಹಾಗಾಗಿ ಇವ್ರಿಗೆ ಸರಿಯಾಗಿ ಬಾಲ್ಯದ ಶಿಕ್ಷಣ ಆಗ್ತಾ ಇರಲ್ಲ, ಬಾಲ್ಯದ ಶಿಕ್ಷಣ ಸರಿಯಾಗಿ ಆಗಿರೋದಿಲ್ಲ. ಇವರು ವರ್ತಕರ ಜೊತೆಗೆ ಬಹಳ ನಿಷ್ಠೆಯಿಂದ ಇರ್ತಕ್ಕಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಹಾಗಾಗಿ ಇವ್ರಿಗೆ ಮೊಹಮ್ಮದ್ ಪೈಗಂಬರ್ಗೆ ವರ್ತಕರೆಲ್ಲರೂ ಇವನ್ನ ಅಮೀನ್ ಅಂತ ಕರಿತಾ ಇರ್ತಾರೆ. ಅಮೀನಾ ಅಂತ ಕರಿತಾ ಇರ್ತಾರೆ. ಅಮೀನಾ ಅಂದ್ರೆ ನಿಷ್ಠೆ ಅಂತ, ಅಂದ್ರೆ ಅಮೀನ್ ಅಂದ್ರೆ ವಿಶ್ವಾಸಕ್ಕೆ ಅರ್ಹನಾದಂತ ವ್ಯಕ್ತಿ ಅಂತ ಅರ್ಥ. ಅಮೀನ್ ಅಂದ್ರೆ ವಿಶ್ವಾಸಕ್ಕೆ ಅರ್ಹನಾದಂತ ವ್ಯಕ್ತಿ, ವಿಶ್ವಾಸಕ್ಕೆ ಅರ್ಹನಾದಂತ ವ್ಯಕ್ತಿ ಅಂತೇಳಿ ಈ ಅಮೀನ್ ಅಂತೇಳಿ ಈ ಮೊಹಮ್ಮದ್ ಪೈಗಂಬರ್ನ ಕರಿತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಮೊಹಮ್ಮದ್ ಪೈಗಂಬರು ತಮ್ಮ 25ನೇ ವಯಸ್ಸಿನಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಮೊದಲಿಗೆ ಏನ್ ಮಾಡ್ತಾರೆ, ಒಂದು 20ನೇ ವಯಸ್ಸಿನಲ್ಲಿ ಅಥವಾ ತಮ್ಮ ದೊಡ್ಡವರಾದ್ಮೇಲೆ ಈ ಚಿಕ್ಕಪ್ಪನನ್ನ ಬಿಟ್ಟು ಖದೀಜಾ ಅನ್ನುವಂತ ಒಂದು ಶ್ರೀಮಂತ ವಿಧಿವೆ ಇರ್ತಾಳೆ. ಖದೀಜಾ ಅಂತಕ್ಕಂಥ ಒಬ್ಬ ಶ್ರೀಮಂತ ವಿಧಿವೆ ಇರ್ತಾಳೆ. ಆ ಶ್ರೀಮಂತ ವಿಧಿವೆ ಹತ್ತಿರ ಇವರು ಲೆಕ್ಕಪತ್ರ ವ್ಯವಹಾರ ನೋಡ್ಕೊಳ್ಳೋದು ಸೇರಿಸ್ತಾರೆ. ಇವರ ಚಿಕ್ಕಪ್ಪ ಅಬು ತಾಲಿಬ್ ಏನ್ ಮಾಡ್ತಾನೆ ಅಂದ್ರೆ ಶ್ರೀಮಂತ ವಿಧಿವೆ ಆಗಿರ್ತಕ್ಕಂಥ
ಖದೀಜಳ ಹತ್ತಿರ ಇವರನ್ನ ಲೆಕ್ಕಪತ್ರ ವ್ಯವಹಾರಗಳನ್ನ ನೋಡ್ಕೊಳ್ಳಿಕ್ಕೆ ಸೇರಿಸ್ತಾಳೆ. ಆ ಖದೀಜಳ ಹತ್ರ 2-3 ವರ್ಷಗಳ ಕಾಲ ಲೆಕ್ಕಪತ್ರ ವ್ಯವಹಾರ ನೋಡಿದಂತ ಈ ಮೊಹಮ್ಮದ್ ಪೈಗಂಬರ್ ಏನ್ ಮಾಡ್ತಾರೆ, ಇವರ ನಿಷ್ಠೆ ಮತ್ತು ಇವರ ಕೆಲಸಕ್ಕೆ ಮನಸ್ಸು ಹೊತ್ತಂತ ಖದೀಜ ಏನ್ ಮಾಡ್ತಾರೆ, ಇವರ ಮೇಲೆ ಆಸೆ ಆಗುತ್ತೆ ಅಥವಾ ಇವರನ್ನ ಮದುವೆ ಮಾಡ್ಕೋಬೇಕಂತ ಕೇಳಿದಾಗ ತಮ್ಮ 25ನೇ ವಯಸ್ಸಿನಲ್ಲಿ ಮೊಹಮ್ಮದ್ ಪೈಗಂಬರು ತಮ್ಮ 25ನೇ ವಯಸ್ಸಿನಲ್ಲಿ 575ರಲ್ಲಿ ಇವ್ರು ಏನ್ ಮಾಡ್ತಾರೆ, ಈ ಖದೀಜಾ ಅಂತಕ್ಕಂಥ ವ್ಯಕ್ತಿನ ಮಹಿಳೆಯನ್ನ ಮದುವೆ ಆಗ್ತಾರೆ. ಖದೀಜಾ ಅಂತಕ್ಕಂಥ ಈ ವ್ಯಕ್ತಿನ ಅಥವಾ ಮಹಿಳೆಯನ್ನ ಇವರು ಮದುವೆ ಆಗ್ತಾರೆ. ಈ ಮದುವೆ ಆದ ಮೇಲೆ ಇವರಿಗೆ ಮಗಳು ಕೂಡ ಹುಡ್ತಾಳೆ. ಅವಳು ಫಾತಿಮಾ ಅಂತ ಹೇಳಿದ್ನಲ್ಲ, ಇವರ ಮಗಳು ಫಾತಿಮಾ ಕೂಡ ಹುಡ್ತಾಳೆ. ಈ ಫಾತಿಮಾ ಹುಟ್ಟಿದ ಮೇಲೆ ಆಮೇಲೆ ಏನ್ ಮಾಡ್ತಾರೆ, ಈ ಮೊಹಮ್ಮದ್ ಪೈಗಂಬರು ಈ ಮೆಕ್ಕಾ ನಗರದಲ್ಲಿ ಅಸಂಸ್ಕಾರಯುತ ಜನ ತುಂಬಿ ತುಳುಕ್ತಾ ಇರ್ತಾರೆ. ಈ ಮೆಕ್ಕಾ ನಗರದಲ್ಲಿ ಏನಾಗಿರುತ್ತೆ ಅಂದ್ರೆ ಅಸಂಸ್ಕಾರದಿಂದ ಕೂಡಿದಂತ ಜನ ತುಂಬಿ ತುಳುಕುತ್ತಿರುವ ಸಂದರ್ಭದಲ್ಲಿ ಈ ಮೊಹಮ್ಮದ್ ಪೈಗಂಬರ್ ಏನ್ ಮಾಡ್ತಾರೆ, ಆ ಮೆಕ್ಕಾ ನಗರದ ಹೀರಾ ಎನ್ನುವಂತ ಬೆಟ್ಟದ ಮೇಲೆ ಹೀರಾ ಎನ್ನುವಂತ ಬೆಟ್ಟದ ಮೇಲೆ ಕ್ರಿಸ್ತ ಶಕ 610ರಲ್ಲಿ ತಮ್ಮ 40ನೇ ವಯಸ್ಸಿನಲ್ಲಿ ತಮ್ಮ 40ನೇ ವಯಸ್ಸಿನಲ್ಲಿ ಕ್ರಿಸ್ತ ಶಕ 610 ತಮ್ಮ 40ನೇ ವಯಸ್ಸಿನಲ್ಲಿ ಮೆಕ್ಕಾ ನಗರದಲ್ಲಿ ಇರ್ತಕ್ಕಂಥ ಹೀರಾ ಬೆಟ್ಟದ ಮೇಲೆ ಸಮೀಪ ಇರತಕ್ಕಂಥ ಹೀರಾ ಬೆಟ್ಟದ ಮೇಲೆ ಜ್ಞಾನಕ್ಕಾಗಿ ಕುಳಿತುಕೊಳ್ತಾರೆ. ಈ ಜ್ಞಾನಕ್ಕಾಗಿ ಕುಳಿತುಕೊಳ್ಳುವಂತ ಸಂದರ್ಭದಲ್ಲಿ ಗ್ಯಾಬ್ರಿಯಲ್ಲನ ವಾಣಿ ಕೇಳಿಸುತ್ತೆ. ಈ ಮೊಹಮ್ಮದ್ ಪೈಗಂಬರ್ಗೆ ಗ್ಯಾಬ್ರಿಯಲ್ಲನ ವಾಣಿ ಕೇಳಿಸುತ್ತೆ. ಅಲ್ಲಿಂದ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಜ್ಞಾನೋದಯಗೊಂಡು ಕಲಿಮಾ ಅಂತಕ್ಕಂಥ ಒಂದು ಘೋಷಣೆಯನ್ನ ಅಥವಾ ಕಲಿಮಾ ಅಂತಕ್ಕಂಥ ಒಂದು ಸಂದೇಶವನ್ನ ಅಲ್ಲಿಂದ ಸಾರ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಂದ್ರೆ ಹೀರಾ ಬೆಟ್ಟದ ಮೇಲೆ ಕ್ರಿಸ್ತ ಶಕ 610ರಲ್ಲಿ ಜ್ಞಾನೋದಯವಾದಂತ ಈ ಮೊಹಮ್ಮದ್ ಪೈಗಂಬರ್ ಏನ್ ಮಾಡ್ತಾರೆ ಅಂದ್ರೆ ಕಲಿಮಾ ಅಂತಕ್ಕಂಥ ಒಂದು ಸಂದೇಶವನ್ನ ಜನರಿಗೆ ಸಾರ್ತಾ ಹೋಗ್ತಾರೆ. ಇದೇ ಮಾದರಿಯಲ್ಲಿ ಗೌತಮ್ ಬುದ್ಧನಿಗೆ ಬಿಹಾರದ ಗಯಾ ಅಂತಕ್ಕಂಥ ಸ್ಥಳದಲ್ಲಿ ಗೌತಮ ಬುದ್ಧನಿಗೆ ಬಿಹಾರದ ಗಯಾ ಎನ್ನುವಂತ ಸ್ಥಳದಲ್ಲಿ ಜ್ಞಾನೋದಯ ಆಗುತ್ತೆ. ಅದೇ ರೀತಿ ವರ್ಧಮಾನ ಮಹಾವೀರ ನೋಡಿ, ಈ ಮೆಕ್ಕಾ ನಗರದಲ್ಲಿ ಹೀರಾ ಬೆಟ್ಟದ ಮೇಲೆ ಈ ಮೊಹಮ್ಮದ್ ಪೈಗಂಬರ್ಗೆ ಜ್ಞಾನೋದಯವಾದ್ರೆ ಗೌತಮ್ ಬುದ್ಧನಿಗೆ ಬಿಹಾರದ ಗಯಾ ಎನ್ನುವಂತ ಸ್ಥಳದಲ್ಲಿ ಜ್ಞಾನೋದಯ ಆಗುತ್ತೆ. ಅದೇ ರೀತಿ ವರ್ಧಮಾನ ಮಹಾವೀರನಿಗೆ ಜೃಂಬಿಕಾವನ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಜ್ಞಾನೋದಯವಾಗುತ್ತೆ. ಇದು ಕೂಡ ಒಂದು ಗೊತ್ತಿದ್ರೆ ಇನ್ನೊಂದು ಗೊತ್ತಿರ್ಬೇಕಂತಾರಲ್ಲ. ಈ ಮೊಹಮ್ಮದ್ ಪೈಗಂಬರ್ಗೆ ಹೀರಾ ಬೆಟ್ಟದ ಮೇಲೆ ಜ್ಞಾನೋದಯ ಆಗುತ್ತೆ, ಗೌತಮ್ ಬುದ್ಧನಿಗೆ ಬಿಹಾರದ ಗಯಾ ಎಂಬ ಸ್ಥಳದಲ್ಲಿ ಜ್ಞಾನೋದಯ ಆದ್ರೆ ವರ್ಧಮಾನ ಮಹಾವೀರನಿಗೆ ಈ ಜೃಂಬಿಕಾವನದಲ್ಲಿ ಜ್ಞಾನೋದಯವಾಗುತ್ತೆ. ಇಲ್ಲಿಂದ ಜ್ಞಾನೋದಯವಾದಂತ ಈ ಮೊಹಮ್ಮದ್ ಪೈಗಂಬರ್ ಏನ್ ಮಾಡ್ತಾರೆ ಅಂದ್ರೆ ಕ್ರಿಸ್ತ ಶಕ 612ರಲ್ಲಿ ಇಸ್ಲಾಂ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ. ಕ್ರಿಸ್ತ ಶಕ 612ರಲ್ಲಿ ಇಸ್ಲಾಂ ಧರ್ಮದ ಸ್ಥಾಪನೆಯನ್ನು ಮಾಡ್ತಾರೆ. ಇಸ್ಲಾಂ ಧರ್ಮ ಸ್ಥಾಪನೆ ಆಗಿದ್ದು ಈ ಕ್ರಿಸ್ತ ಶಕ 612ರಲ್ಲಿ ಈ ಇಸ್ಲಾಂ ಧರ್ಮವನ್ನ ಸ್ಥಾಪನೆ ಮಾಡಿದಂತ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಮೆಕ್ಕಾ ನಗರದಲ್ಲಿ ಮೊಹಮ್ಮದ್ ಪೈಗಂಬರು ಮೊಟ್ಟ ಮೊದಲ ಬಾರಿಗೆ ಮೆಕ್ಕಾ ನಗರದಲ್ಲಿ ತನ್ನ ಪ್ರವಚನವನ್ನ 5 ಜನರಿಗೆ ಪ್ರವಚನವನ್ನ ಮೆಕ್ಕಾ ನಗರದಲ್ಲಿ ಮಾಡ್ತಾರೆ. ಈ ಮೊಹಮ್ಮದ್ ಪೈಗಂಬರ್ ಏನ್ ಮಾಡ್ತಾರೆ ಅಂದ್ರೆ ಮೆಕ್ಕಾ ನಗರದಲ್ಲಿ ಮೊದಲ ಪ್ರವಚನವನ್ನ 5 ಜನರಿಗೆ ಮಾಡ್ತಾರೆ. ಅದನ್ನ ನಾವು ಯಾರು ಅಂತ ನೋಡೋಣ. ಈ ಮೊದಲ ಪ್ರವಚನ ಯಾರು ಮಾಡ್ತಾರೆ ಅಂದ್ರೆ ಮೆಕ್ಕಾ ನಗರದಲ್ಲಿ ಮಾಡ್ತಾರೆ. ನೋಡಿ, ಮೊದಲ ಪ್ರವಚನ ಮೆಕ್ಕಾ ನಗರದಲ್ಲಿ ಮಾಡ್ತಾರೆ. ಮೆಕ್ಕಾ ನಗರದಲ್ಲಿ 5 ಜನರಿಗೆ ಪ್ರವಚನವನ್ನ ಮಾಡ್ತಾರೆ. ಆ 5 ಜನ ಯಾರು ಅಂದ್ರೆ ಖದೀಜಾ ಮತ್ತೆ ಮಗಳು ಫಾತಿಮಾ, ಹೆಂಡತಿ ಖದೀಜಾ, ಮಗಳು ಫಾತಿಮಾ, ಜೊತೆಗೆ ಅಳಿಯ ಅಲಿ, ಮತ್ತೆ ಅಬೂಬಕರ್ ಅಂತ ಬರ್ತಾನೆ. ಅಬೂಬಕರ್ ಅಂತಕ್ಕಂಥ ಒಬ್ಬ ಸ್ನೇಹಿತ. ಇವನು ಯಾರು? ಸ್ನೇಹಿತ. ಮತ್ತು ಸೇವಕನಾಗಿರ್ತಕ್ಕಂಥ ಸೈಯದ್ ಮೊಹಮ್ಮದ್ ಅಂತಕ್ಕಂಥ ವ್ಯಕ್ತಿ, ಸೇವಕನಾಗಿರ್ತಕ್ಕಂಥ ಸೈಯದ್ ಮೊಹಮ್ಮದ್. ಈ ಸೈಯದ್ ಮೊಹಮ್ಮದ್ ಅಂತಕ್ಕಂಥ ವ್ಯಕ್ತಿಗೆ ಈ 5 ಜನಕ್ಕೆ ಮೊಟ್ಟ ಮೊದಲ ಬಾರಿಗೆ
ತಮ್ಮ ಪ್ರವಚನವನ್ನ ಮೆಕ್ಕಾ ನಗರದಲ್ಲಿ ಮಾಡ್ತಾರೆ. ಹಾಗಾಗಿ ಮೆಕ್ಕಾ ನಗರದಲ್ಲಿ ಇವರು ಸುಮಾರು ಪ್ರವಚನ ಮಾಡ್ತಿರ್ಬೇಕಾದ್ರೆ ಈ ಮೆಕ್ಕಾ ನಗರದಲ್ಲಿ ಇವರ ಪ್ರವಚನದಲ್ಲಿ ಮೂರ್ತಿ ಪೂಜೆ ಖಂಡನೆ ಕೂಡ ಇರುತ್ತೆ. ಆ ಪ್ರವಚನವನ್ನು ಇವರ ತತ್ವಗಳ ಬಗ್ಗೆ ನಾವು ಮುಂದೆ ನೋಡುತ್ತಾ ಹೋಗೋಣ. ಆದ್ರೆ ಇವರ ತತ್ವಗಳಲ್ಲಿ ಮೂರ್ತಿ ಪೂಜೆ ಖಂಡನೆ ಕೂಡ ಇರುತ್ತೆ. ಆಲ್ರೆಡಿ ಈ ಮೆಕ್ಕಾ ನಗರದಲ್ಲಿ 362ಕ್ಕೂ ಹೆಚ್ಚು ದೇವರುಗಳ ಪೂಜೆ, ವಿಗ್ರಹಗಳ ಪೂಜೆ ನಡೀತಾ ಇರುತ್ತೆ. ವಿಗ್ರಹಗಳ ಪೂಜೆ ಆಲ್ರೆಡಿ ನಡೀತಾ ಇರುತ್ತೆ. ಈ ಮೆಕ್ಕಾ ನಗರದಲ್ಲಿ 362ಕ್ಕೂ ಹೆಚ್ಚು ವಿಗ್ರಹಗಳ ಪೂಜೆ ಆಲ್ರೆಡಿ ನಡೀತಾ ಇರುತ್ತೆ. ಹಾಗಾಗಿ ಈ ಮೆಕ್ಕಾ ನಗರದ ಜನರು ಈ ಮೊಹಮ್ಮದ್ ಪೈಗಂಬರ್ನ ವಿರೋಧ ಮಾಡ್ತಾರೆ. ಈ ಮೆಕ್ಕಾ ನಗರದ ಜನರು ಮೊಹಮ್ಮದ್ ಪೈಗಂಬರ್ನ ವಿರೋಧ ಮಾಡ್ತಾರೆ. ಆದ ಕಾರಣ ಏನ್ ಮಾಡ್ತಾರೆ, ಈ ಮೊಹಮ್ಮದ್ ಪೈಗಂಬರು ತನ್ನ 200 ಅನುಯಾಯಿಗಳೊಂದಿಗೆ ಮೆಕ್ಕಾ ನಗರದಿಂದ ಮದಿನಾ ನಗರಕ್ಕೆ ಪಲಾಯನ ಮಾಡ್ತಾರೆ. ಮೆಕ್ಕಾ ನಗರಕ್ಕೆ ಪಲಾಯನ ಮಾಡ್ತಾರೆ. ಇದನ್ನ ನಾವು ಯಾವಾಗ ಮಾಡ್ತಾರೆ ಅಂದ್ರೆ ಕ್ರಿಸ್ತ ಶಕ 627ರಲ್ಲಿ ಮೆಕ್ಕಾ ನಗರದಿಂದ ಮೊದಲನೇ ನಗರಕ್ಕೆ ಪಲಾಯನ ಮಾಡ್ತಾರೆ. ಈ ಪಲಾಯನ ಮಾಡಿದಂತ ಸಮಯವನ್ನ ನಾವು ಹಿಜ್ರಾ ಶಕೆ ಅಥವಾ ಮಹಾನಡಿಗೆ ಅಂತ ಕರಿತೀವಿ. ಹಿಜ್ರಾ ಶಕೆ ಅಥವಾ ಮಹಾನಡಿಗೆ ನೋಡಿ, ಈ ಮೊಹಮ್ಮದ್ ಪೈಗಂಬರು ಮೆಕ್ಕಾ ನಗರದಲ್ಲಿ ತಮ್ಮ ಬೋಧನೆಗಳನ್ನ ಮಾಡ್ತಿರ್ಬೇಕಾದ್ರೆ ಮೆಕ್ಕಾ ನಗರದ ಜನರು ಇದನ್ನ ವಿರೋಧಿಸ್ತಾರೆ. ಹಾಗಾಗಿ ಮೊಹಮ್ಮದ್ ಪೈಗಂಬರು ತನ್ನ 200 ಅನುಯಾಯಿಗಳೊಂದಿಗೆ ಮೆಕ್ಕಾ ನಗರದಿಂದ ಮದಿನಾ ನಗರಕ್ಕೆ ಪಲಾಯನ ಮಾಡ್ತಾರೆ. ಯಾವಾಗ ಅಂದ್ರೆ ಕ್ರಿಸ್ತ ಶಕ 627ರಲ್ಲಿ ಪಲಾಯನ ಮಾಡ್ತಾರೆ. ಇದನ್ನ ನಾವು ಹಿಜ್ರಾ ಶಕೆ ಅಥವಾ ಮಹಾನಡಿಗೆ ಅಂತ ಕರಿತೀವಿ. ಆಮೇಲೆ ಈ ಹಿಜ್ರಾ ಶಕೆಯನ್ನು ಆಧರಿಸಿ ಏನ್ ಮಾಡ್ತಾರೆ ಅಂದ್ರೆ ಮುಸ್ಲಿಮರು ಕ್ಯಾಲೆಂಡರ್ ತಯಾರು ಮಾಡ್ತಾರೆ. ಈ ಹಿಜ್ರಾ ಶಕೆಯನ್ನು ಆಧರಿಸಿದಂತ ಮುಸ್ಲಿಮರ ಕ್ಯಾಲೆಂಡರ್ ಏನನ್ನ ಒಳಗೊಂಡಿದೆ ಅಂದ್ರೆ ಮುಸ್ಲಿಮರ ಕ್ಯಾಲೆಂಡರ್ ಹಿಜ್ರಾ ಶಕೆಯನ್ನ ಒಳಗೊಂಡಿದೆ. ಈ ಮುಸ್ಲಿಮರ ಕ್ಯಾಲೆಂಡರ್ ಏನಾಗಿದೆ ಅಂದ್ರೆ ಹಿಜ್ರಾ ಶಕೆಯನ್ನು ಆಧರಿಸಿ ಮುಸ್ಲಿಮರ ಕ್ಯಾಲೆಂಡರ್ ಹಿಜ್ರಾ ಶಕೆಯನ್ನು ಒಳಗೊಂಡಿದೆ. ಇದನ್ನ ತಯಾರು ಮಾಡಿದವರು ಉಮರ್ ಖಲೀಫ್ ಅಂತಕ್ಕಂಥ ವ್ಯಕ್ತಿ. ಉಮರ್ ಖಲೀಫ್ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನೆ, ಈ ಹಿಜ್ರಾ ಶಕೆಯನ್ನ ಆಧರಿಸಿ ಈ ಮುಸ್ಲಿಮರ ಕ್ಯಾಲೆಂಡರ್ನ ತಯಾರು ಮಾಡ್ತಾನೆ. ಇದರಲ್ಲಿ ದಿನಗಳ ಸಂಖ್ಯೆ 354. ಈ ವರ್ಷಗಳಲ್ಲಿ 354 ದಿನಗಳು ಮಾತ್ರ. ಈ ಮುಸ್ಲಿಂ ಕ್ಯಾಲೆಂಡರ್ ಆಧಾರದ ಪ್ರಕಾರ ವರ್ಷದಲ್ಲಿ 354 ದಿನಗಳು ಮಾತ್ರ ಇರುತ್ತೆ. ಹಾಗಾದ್ರೆ ನಾವು ನಾರ್ಮಲ್ ಆಗಿ ಈಗ ಯೂಸ್ ಮಾಡುವಂತ ಕ್ಯಾಲೆಂಡರ್ ಅಲ್ಲಿ ಅಂದ್ರೆ ಮುಸ್ಲಿಮರ ಕ್ಯಾಲೆಂಡರ್ ಪ್ರಕಾರ ಉಮರ್ ಖಲೀಫ್ ತಯಾರು ಮಾಡ್ತಾನೆ ಮುಸ್ಲಿಮರ ಕ್ಯಾಲೆಂಡರ್ ಹಿಜ್ರಾ ಶಕೆಯ ಪ್ರಕಾರ. ಅದರಲ್ಲಿ ದಿನಗಳ ಸಂಖ್ಯೆ 354 ದಿನಗಳ ಸಂಖ್ಯೆ. ಪ್ರಸ್ತುತ ನಾವು ಯೂಸ್ ಮಾಡುವಂತ ಕ್ಯಾಲೆಂಡರ್ ಅಲ್ಲಿ 364 ಅಥವಾ 65 ದಿನಗಳು 364 ಅಥವಾ 65 ದಿನ ಬರ್ತವೆ. 364 ಇದ್ರೆ ಸಾಮಾನ್ಯ ವರ್ಷ, 365 ಬಂದ್ರೆ ಅದಕ್ಕೆ ಅಧಿಕ ವರ್ಷ ಅಂತ ಕರಿತೀವಿ. ಇದು ನಾವು ಯೂಸ್ ಮಾಡುವಂತ ಒಂದು ಕ್ಯಾಲೆಂಡರ್. ಹೌದಾ, 364 ಅಥವಾ 365 ದಿನ ಇರುತ್ತೆ. ಆದ್ರೆ ಮುಸ್ಲಿಂ ಕ್ಯಾಲೆಂಡರ್ ಪ್ರಕಾರ 354 ದಿನಗಳು ಮಾತ್ರ ಇರುತ್ತೆ. ಹಾಗಾದ್ರೆ ಈ ಮುಸ್ಲಿಂ ಕ್ಯಾಲೆಂಡರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ ಸೂರ್ಯಾಸ್ತ ಮತ್ತು ಚಂದ್ರನ ಕಾಣುವಿಕೆ ಆಧಾರದ ಮೇಲೆ ಈ ಇಸ್ಲಾಂ ಕ್ಯಾಲೆಂಡರ್ ಇರುವಂತದ್ದು. ಮತ್ತೆ ಇದೇ ರೀತಿ ಹಿಜ್ರಾ ಶಕೆ ಇದೆಯಲ್ಲ, ಇದೇ ರೀತಿ ಕಾನಿಸ್ಕ ಬರ್ತಾನೆ. ಕುಶಾನರ ಕಾನಿಸ್ಕ ಅಂತಕ್ಕಂಥ ಬರ್ತಾನೆ. ಕುಶಾನರ ಕಾನಿಸ್ಕ ಅಂತಕ್ಕಂಥ ವ್ಯಕ್ತಿ 78 ಕ್ರಿಸ್ತ ಶಕ 78 ಅಂತಂದ್ರೆ ಶಾಲಿವಾಹನ ಶಕೆಯನ್ನ ಆರಂಭ ಮಾಡ್ತಾನೆ. ಕುಶಾನರ ಕಾನಿಸ್ಕ 78 ಕ್ರಿಸ್ತ ಶಕ 78ರನ್ನ ಶಾಲಿವಾಹನ ಶಕೆ ಅಂತೇಳಿ ಆರಂಭ ಮಾಡ್ತಾನೆ. ನಾವು ಇವತ್ತಿಗೂ ಶಾಲೆಗಳಲ್ಲಿ ಪಂಚಾಂಗ ಪಠಣ ಓದ್ಬೇಕಾದ್ರೆ ಈ ಶಾಲಿವಾಹನ ಶಕೆ ಅಂತ ಓದ್ತೀವಲ್ಲ, ಅದು ಕುಶಾನರ ಕಾನಿಸ್ಕ ಆರಂಭ ಮಾಡಿದಂಥದ್ದು ಕ್ರಿಸ್ತ ಶಕ 78ರಲ್ಲಿ ಶಾಲಿವಾಹನ ಶಕೆ ಇರುತ್ತೆ. ಹಾಗಾದ್ರೆ ಇಷ್ಟು ಮೊಹಮ್ಮದ್ ಪೈಗಂಬರರು ಇಸ್ಲಾಂ ಧರ್ಮನ ಹುಟ್ಟು ಹಾಕ್ತಾರೆ. ಈ ಹಿಜ್ರಾ ಶಕೆ ಅಂದ್ರೆ ಮೊಹಮ್ಮದ್ ಪೈಗಂಬರರು ಮೆಕ್ಕಾ ನಗರದಿಂದ ಮದೀನಾ ನಗರಕ್ಕೆ ಪಲಾಯನ ಮಾಡಿದಂತ ಒಂದು
ಕಾಲಘಟ್ಟವನ್ನ ಹಿಜ್ರಾ ಶಕೆ ಅಥವಾ ಮಹಾನ್ ನಡಿಗೆ ಅಂತಾನೆ ಹೇಳಿ ನಾವು ಕರಿತಾ ಇರ್ತೀವಿ. ಅದಾದ್ಮೇಲೆ ಬರುವಂತದ್ದು ನೆಕ್ಸ್ಟ್ ಬರುತ್ತೆ ಇಸ್ಲಾಂ ಧರ್ಮ ಪ್ರಚಾರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಮೆಕ್ಕಾ ನಗರದಲ್ಲಿ ಹೋಗಿ ಮದೀನಾ ನಗರದಲ್ಲಿ ಇಸ್ಲಾಂ ಧರ್ಮವನ್ನ ಪ್ರಚಾರ ಮಾಡ್ಲಿಕ್ಕೆ ಅಥವಾ ಇಸ್ಲಾಂ ಧರ್ಮದ ತತ್ವಗಳನ್ನ ಇವರು ಬೋಧನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾರು? ಮೊಹಮ್ಮದ್ ಪೈಗಂಬರು. ಹಾಗಾದ್ರೆ ಇಸ್ಲಾಂ ಧರ್ಮದ ಬೋಧನೆಗಳನ್ನ ಸುಮಾರು 8 ರಿಂದ 10 ವರ್ಷಗಳ ಕಾಲ ಇಸ್ಲಾಂ ಧರ್ಮದ ಬೋಧನೆಗಳನ್ನ ಮದೀನಾ ನಗರದಲ್ಲಿ ಸುಮಾರು 8 ರಿಂದ 10 ವರ್ಷಗಳ ಕಾಲ ಇವರು ಬೋಧನೆಯನ್ನು ಮಾಡ್ತಾರೆ. 8 ರಿಂದ 10 ವರ್ಷಗಳ ಕಾಲ ಬೋಧನೆಯನ್ನು ಮಾಡಿದಂತ ಮೊಹಮ್ಮದ್ ಪೈಗಂಬರು ಮದೀನಾ ಜನ ಇವರನ್ನ ಒಪ್ಪಿಕೊಂಡು, ಇವರ ಬೋಧನೆಗಳನ್ನ ಒಪ್ಪಿಕೊಂಡು ಮತ್ತು ಅದನ್ನ ಪ್ರಚಾರ ಮಾಡಲು ಕೂಡ ತೊಡಗುತ್ತಾರೆ. ಮದೀನಾದ ಜನ ಇವರನ್ನ ಬೋಧನೆಗಳನ್ನ ಒಪ್ಪಿಕೊಂಡು ಅದನ್ನ ಪ್ರಚಾರ ಮಾಡಲು ತೊಡಗುತ್ತಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಮದೀನಾ ನಗರಕ್ಕೆ ಹಳೆ ಹೆಸರು ಯಾತ್ರಿ ಭವನ್ ಅಂತ ಕರೀತಾರೆ. ಯಾತ್ರಿ ಭವನ್. ಈ ಮದೀನಾ ನಗರದ ಹಳೆ ಹೆಸರು ಯಾವ್ದು ಅಥವಾ ಹಿಂದಿನ ಹೆಸರು ಯಾತ್ರಿ ಭವನ್ ಇರುತ್ತೆ. ಅದಾದ್ಮೇಲೆ ಇವರು ಕ್ರಿಸ್ತ ಶಕ 630ರಲ್ಲಿ ಈ ಮೊಹಮ್ಮದ್ ಪೈಗಂಬರ್ ಏನ್ ಮಾಡ್ತಾರೆ ಅಂದ್ರೆ ಮದೀನಾ ನಗರದ ಸೈನಿಕರ ಸಹಾಯದಿಂದ ಈ ಮಕ್ಕಾ ನಗರವನ್ನ ಗೆದ್ಕೊಂತಾರೆ. ಮದೀನಾ ನಗರದ ಸೈನಿಕರ ಸಹಾಯದಿಂದ ಈ ಮೆಕ್ಕಾ ನಗರವನ್ನ ಗೆದ್ಕೊಂತಾರೆ. ಮೆಕ್ಕಾ ನಗರವನ್ನ ಗೆದ್ದುಕೊಂಡು ಅಲ್ಲಿ ಕೂಡ ಸುಮಾರು 10-12 ವರ್ಷಗಳ ಕಾಲ ತಮ್ಮ ಬೋಧನೆಗಳನ್ನ ಮಾಡ್ತಾರೆ. 10-12 ವರ್ಷಗಳ ಕಾಲ ಈ ಮೆಕ್ಕಾ ನಗರದಲ್ಲಿ ಬೋಧನೆಗಳನ್ನ ಮಾಡಿ ಅಲ್ಲಿಯ ಜನರನ್ನು ಕೂಡ ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಮಾಡ್ತಾರೆ ಅಥವಾ ಇಸ್ಲಾಂ ಧರ್ಮದ ತತ್ವಗಳನ್ನು ಒಪ್ಪುವ ಹಾಗೆ ಮಾಡಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇಸ್ಲಾಂ ಧರ್ಮದ ಬೋಧನೆಗಳನ್ನ ಒಪ್ಪುವ ಹಾಗೆ ಮಾಡ್ತಾರೆ. ಹಾಗಾದ್ರೆ ಮೊಹಮ್ಮದ್ ಪೈಗಂಬರ ಇಸ್ಲಾಂ ಧರ್ಮದ ತತ್ವಗಳು ಯಾವ್ಯಾವು ಅಥವಾ ಮೊಹಮ್ಮದ್ ಪೈಗಂಬರು ಬೋಧಿಸಿದಂತ ತತ್ವಗಳು ಯಾವ್ಯಾವು ಅಂತ ನಾವು ನೋಡ್ತಾ ಹೋಗ್ಬೇಕಾಗುತ್ತೆ. ಈ ನೋಡಿ, ಮೊಹಮ್ಮದ್ ಪೈಗಂಬರು ಇಷ್ಟು ದಿನ ಇಸ್ಲಾಂ ಧರ್ಮನ ಸ್ಥಾಪನೆ ಮಾಡಿದ್ರು. ಮೆಕ್ಕಾ ನಗರದಲ್ಲಿ ಒಪ್ಪಲಿಲ್ಲ, ಮದೀನಾ ನಗರಕ್ಕೆ ಹೋದ್ರು. ಮದೀನಾ ಜನರು ಅದನ್ನು ಒಪ್ಪಿ ಮತ್ತು ಪ್ರಚಾರವನ್ನ ಮಾಡಿದ್ರು. ಅದಾದ್ಮೇಲೆ ಮದೀನಾ ನಗರದ ಸೈನಿಕರ ಸಹಾಯದಿಂದ ಮೆಕ್ಕಾ ನಗರವನ್ನ ಗೆದ್ಕೊಂಡ್ರು. ಮೆಕ್ಕಾ ನಗರದಲ್ಲಿ ಕೂಡ 8-10 ವರ್ಷಗಳ ಅಥವಾ 12 ವರ್ಷಗಳ ಕಾಲ ಬೋಧನೆಯನ್ನ ಮಾಡಿದಂತ ಮೊಹಮ್ಮದ್ ಪೈಗಂಬರರ ಪ್ರಮುಖ ತತ್ವಗಳು ಅಂತ ಬರ್ತವೆ. ಇಸ್ಲಾಂ ಧರ್ಮದ ಪ್ರಮುಖ ತತ್ವ ಅಥವಾ ಮೊಹಮ್ಮದ್ ಪೈಗಂಬರ ಪ್ರಮುಖ ತತ್ವ ಅಂತ ಓದ್ಬೋದು. ಇಸ್ಲಾಂ ಧರ್ಮದ ಅಥವಾ ಮೊಹಮ್ಮದ್ ಪೈಗಂಬರರ ಪ್ರಮುಖ ತತ್ವಗಳು. ಮೊಹಮ್ಮದ್ ಪೈಗಂಬರವರ ಪ್ರಮುಖ ತತ್ವಗಳು ಅಂತ ಬರ್ತವೆ. ಈ ಪ್ರಮುಖ ತತ್ವಗಳಲ್ಲಿ 5 ಬರ್ತವೆ. ಈ ಮೊಹಮ್ಮದ್ ಪೈಗಂಬರ ಪ್ರಮುಖ ತತ್ವಗಳು 5. ಈ 5 ತತ್ವಗಳನ್ನು ನಾವು ನೋಡ್ತಾ ಹೋಗೋಣ. ಮೊದಲೇ ಬರುತ್ತೆ ಕಲೀಮಾ ಅಂತಕ್ಕಂಥದ್ದು ಬರುತ್ತೆ. ಮೊದಲೇ ಇಸ್ಲಾಂ ಧರ್ಮದ ಪ್ರಮುಖ ತತ್ವಗಳಲ್ಲಿ ಕಲೀಮಾ ಎಂದರೆ ದೇವರೊಬ್ಬನೇ, ಆತನೇ ಅಲ್ಲ. ದೇವರು ಒಬ್ಬನೇ ಆತನೇ ಅಲ್ಲ ಅಂತಕ್ಕಂಥದ್ದು ಈ ಇಸ್ಲಾಂ ಧರ್ಮದ ಮೊದಲ ತತ್ವ ಆಗಿರುತ್ತೆ. ಹಾಗಾದ್ರೆ 2ನೇ ತತ್ವ ಬರುತ್ತೆ ನಮಾಜ್ ಅಂತ ಬರುತ್ತೆ. ಈ ನಮಾಜ್ ಅಂದ್ರೆ ಪ್ರಾರ್ಥನೆ ಅಂತ ಕರಿತೀವಿ ನಾವು. ನಮಾಜ್ ಅಂದ್ರೆ ಪ್ರಾರ್ಥನೆ ಅಂತ ಕರಿತೀವಿ. ಈ ಪ್ರಾರ್ಥನೆಯನ್ನ ಏನ್ ಮಾಡ್ಬೇಕಂದ್ರೆ ಪಶ್ಚಿಮ ದಿಕ್ಕು ಅಥವಾ ಕಾಬಾದ ದಿಕ್ಕಿನ ಕಡೆಗೆ ಈ ಮುಸ್ಲಿಂ ಧರ್ಮದ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂದ್ರೆ ಪವಿತ್ರ ಸ್ಥಳವಾದ ಕಾಬಾದ ದಿಕ್ಕಿನ ಕಡೆಗೆ ಅಥವಾ ಪಶ್ಚಿಮ ದಿಕ್ಕು ಅಂತ ಹೇಳ್ತೀವಿ ನಾವು. ಪಶ್ಚಿಮ ದಿಕ್ಕಿನ ಕಡೆಗೆ ಕಾಬಾ ಅಥವಾ ಪಶ್ಚಿಮ ದಿಕ್ಕಿನ ಕಡೆಗೆ ಮುಖ ಮಾಡಿ ದಿನಕ್ಕೆ 5 ಬಾರಿ ಪ್ರಾರ್ಥನೆ ಮಾಡುವಂಥದ್ದು ಅಥವಾ ನಮಾಜ್ ಮಾಡುವಂಥದ್ದು. ಈ ಕಾಬಾದ ದಿಕ್ಕಿನ ಕಡೆಗೆ ಅಥವಾ ಪಶ್ಚಿಮ ದಿಕ್ಕಿನ ಕಡೆಗೆ ಮುಖ ಮಾಡಿ ದಿನಕ್ಕೆ 5 ಬಾರಿ ನಾವು ಪ್ರಾರ್ಥನೆ ಮಾಡುವಂಥದ್ದು ಇಸ್ಲಾಂ ಧರ್ಮದ ತತ್ವಗಳಲ್ಲಿ ಪ್ರಮುಖ ತತ್ವಗಳಲ್ಲಿ ಒಂದಾಗಿರುವಂಥದ್ದು. ಹಾಗಾದ್ರೆ ಈ ಪ್ರಾರ್ಥನೆಗೆ 5 ಬಾರಿ ಪ್ರಾರ್ಥನೆ ಮಾಡುವಂತ ಮುಸ್ಲಿಮರು ಆ 5 ಬಾರಿ ಯಾವ ರೀತಿ ಪ್ರಾರ್ಥನೆಯನ್ನ ಮಾಡ್ತಾರೆ ಅಂದ್ರೆ ಒಂದು ಫಜರ್ ಅಂತಕ್ಕಂಥದ್ದು, ಒಂದು ಫಜರ್, ಇನ್ನೊಂದು ಚೋರ್, ಮೂರನೇದಾಗಿ ಅಸರ್ ಅಂತ ಬರುತ್ತೆ, ಅಸರ್, ಮಗರೀಬ್ ಅಂತ ಬರುತ್ತೆ, ಮಗರೀಬ್, ಇನ್ನೊಂದು ಇಶಾ ಅಂತಕ್ಕಂಥದ್ದು. ಈ 5 ರೀತಿಯ ಪ್ರಾರ್ಥನೆಗಳನ್ನ ಮುಸ್ಲಿಮರು ಮಾಡುವಂಥದ್ದು. ಇದು ಕೂಡ ಎಕ್ಸಾಮ್ ದೃಷ್ಟಿಯಿಂದ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಫಜರ್ ಅಂದ್ರೆ ಸೂರ್ಯೋದಯಕ್ಕಿಂತ ಮುಂಚೆ ಮಾಡುವಂಥದ್ದು ಈ ಫಜರ್ ಅಂತ ಒಂದು ಪ್ರಾರ್ಥನೆ. ಫಜರ್ ಅಂದ್ರೆ ಸೂರ್ಯೋದಯಕ್ಕಿಂತ ಮುಂಚೆ ಮಾಡುವಂತ ಒಂದು ಪ್ರಾರ್ಥನೆಗೆ ಫಜರ್ ಅಂತ ಕರೀತಾರೆ. ಚೋರ್ ಅಂದ್ರೆ ಇದು ಮಧ್ಯಾಹ್ನದ ಮಾಡುವಂತ ಪ್ರಾರ್ಥನೆ,
ಮಧ್ಯಾಹ್ನ ಮಾಡುವಂತ ಪ್ರಾರ್ಥನೆಗೆ ಚೋರ್ ಅಂತ ಕರೀತಾರೆ. ಅದೇ ರೀತಿ ಅಸರ್ ಅಂತಕ್ಕಂಥ ಪ್ರಾರ್ಥನೆ, ಅಸರ್ ಅಂದ್ರೆ ಇದು ಸಾಯಂಕಾಲ 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 ಮಾಡುವಂತ ಪ್ರಾರ್ಥನೆಗೆ ನಾವು ಅಸರ್ ಅಂತ ಕರಿತೀವಿ. ಅದೇ ರೀತಿ ಮಗರಿಬ್ ಅಂತ ಪ್ರಾರ್ಥನೆ ಬರುತ್ತೆ. ಮಗರಿಬ್ ಅಂದ್ರೆ ಇದು ಸೂರ್ಯೋದಯ ನಂತರ, ಸೂರ್ಯಾಸ್ತ ನಂತರ, ಇದು ಸೂರ್ಯಾಸ್ತದ ನಂತರ ಮಾಡುವಂತ ಪ್ರಾರ್ಥನೆ ಮಗರಿಬ್ ಅಂತ ಕರಿತೀವಿ. ಅದೇ ರೀತಿ ಇಶಾ ಅಂದ್ರೆ ರಾತ್ರಿ ಮಾಡುವಂತ ಪ್ರಾರ್ಥನೆ, ರಾತ್ರಿ ಮಾಡುವಂತ ಒಂದು ಪ್ರಾರ್ಥನೆಗೆ ಇಶಾ ಅಂತ ಕರಿತೀವಿ. ಈ ನಮಾಜಲ್ಲಿ 5 ರೀತಿಯ ಪ್ರಾರ್ಥನೆ ಬರುತ್ತೆ. ಒಂದು ಫಜರ್, ಒಂದು ಚೋರು, ಒಂದು ಅಸರ್, ಒಂದು ಮಗರಿಬ್ ಮತ್ತು ಇಶಾ ಅಂತೇಳಿ. ಫಜರ್ ಅಂದ್ರೆ ಸೂರ್ಯೋದಯಕ್ಕಿಂತ ಮುಂಚೆ ಮಾಡುವಂತ ಪ್ರಾರ್ಥನೆ, ಚೋರ್ ಅಂದ್ರೆ ಮಧ್ಯಾಹ್ನದ ಪ್ರಾರ್ಥನೆ, ಅಸರ್ ಅಂದ್ರೆ ಸಾಯಂಕಾಲದ ಪ್ರಾರ್ಥನೆ, ಮಗರಿಬ್ ಅಂದ್ರೆ ಸೂರ್ಯಾಸ್ತದ ನಂತರದ ಪ್ರಾರ್ಥನೆ, ಇಶಾ ಅಂದ್ರೆ ರಾತ್ರಿ ಮಾಡುವಂತ ಪ್ರಾರ್ಥನೆ. ಇದು ಪ್ರಮುಖ ತತ್ವಗಳಲ್ಲಿ 2ನೇ ತತ್ವ. ಅದೇ ರೀತಿ ಪ್ರಮುಖ ತತ್ವಗಳಲ್ಲಿ 3ನೇ ತತ್ವ ಬರುತ್ತೆ, ಒಂದು ರೋಜಾ ಅಂತ ಬರುತ್ತೆ. ರೋಜಾ ಅಂದ್ರೆ ಪವಿತ್ರವಾದ ಮಾಸದಂದು ಪವಿತ್ರ ಮಾಸದಂದು ಉಪವಾಸ ಮಾಡುವುದು. ಪವಿತ್ರ ಮಾಸದಂದು ಉಪವಾಸ ಮಾಡೋದು ಅಂದ್ರೆ ಪವಿತ್ರ ಮಾಸ ಅಂದ್ರೆ ರಂಜಾನ್ ತಿಂಗಳಂತ ನಾವೇನ್ ಹೇಳ್ತೀವಿ. ಆ ರಂಜಾನ್ ತಿಂಗಳಲ್ಲಿ ಪವಿತ್ರ ಮಾಸದಂದು ಉಪವಾಸ ಮಾಡುವಂತದ್ದು ಒಂದು ರೋಜಾ ಅಂತ ಕರಿತೀವಿ. ಅದೇ ರೀತಿ 4ನೇ ಪ್ರಮುಖ ತತ್ವ ಬರುತ್ತೆ. 4ನೇ ಪ್ರಮುಖ ತತ್ವದಲ್ಲಿ ಒಂದು ಕಲಿಮಾ ಆಯ್ತು, ನಮಾಜ್ ಆಯ್ತು ಮತ್ತು ರೋಜಾ ಆಯ್ತು. ಇನ್ನೊಂದು ಜಕಾತ್ ಅಂತ ಬರುತ್ತೆ. ಜಕಾತ್ ಅಂದ್ರೆ ದಾನ. ಮುಸ್ಲಿಂ ಧರ್ಮದ ಪ್ರಕಾರ ಜಕಾತ್ ಅಂದ್ರೆ ದಾನ ಅಂತ ಕರಿತೀವಿ. ದಾನಗಳನ್ನ ಯಾವ ರೀತಿ ಮಾಡ್ಬೇಕಂದ್ರೆ, ತಾವು ದುಡಿದಂತದಲ್ಲಿ 1/4 ಅಂತ ಹೇಳ್ಬೋದು. ಅಂದ್ರೆ 100ಕ್ಕೆ 25%, 100 ರೂಪಾಯಿ ದುಡಿದ್ರೆ ಅದರಲ್ಲಿ 25 ರೂಪಾಯಿನ ಈ ಮುಸ್ಲಿಂ ಧರ್ಮದ ಪ್ರಕಾರ ನಾವು ದಾನವನ್ನ ಮಾಡ್ಬೇಕಾಗತ್ತೆ. ಜಕಾತ್ ಅಂತ ಕರಿತೀವಿ, ಅದಕ್ಕೆ ದಾನ ಅಂತ ಕರಿತೀವಿ. ಇವರು 1/4 ಅಂತ ಹೇಳ್ಬೋದು, ಅಥವಾ ತಾವು ದುಡಿದಂತ ಹಣದಲ್ಲಿ 100ಕ್ಕೆ 25% ಅನ್ನ ದಾನವನ್ನಾಗಿ ಮಾಡ್ಬೇಕನ್ನೋದು ಈ ಪ್ರಮುಖ ತತ್ವಗಳಲ್ಲಿ 4ನೇ ತತ್ವ ಆಗಿರುತ್ತೆ. 5ನೇ ತತ್ವ ಬಂದ್ಬಿಟ್ಟು ಹಜ್ ಅಂತ ಬರುತ್ತೆ. 5ನೇ ತತ್ವ ಹಜ್ ಅಂದ್ರೆ ಪವಿತ್ರ ಯಾತ್ರೆ ಅಂತ ಬರುತ್ತೆ. ಪವಿತ್ರ ಯಾತ್ರೆ ನೋಡಿ, ಪವಿತ್ರ ಯಾತ್ರೆ ಅಂದ್ರೆ ಹಿಂದೂಗಳು ನಾವು ಯಾವ ರೀತಿ ಕಾಶಿ ಯಾತ್ರೆಯನ್ನ ಪವಿತ್ರ ಯಾತ್ರೆ ಅಂತ ಕರಿತೀವಿ, ಇವರು ಹಜ್ ಯಾತ್ರೆಯನ್ನ ಪವಿತ್ರ ಯಾತ್ರೆ ಅಂತ ಕರೀತಾರೆ. ಹಾಗಾದ್ರೆ ಹಜ್ ಯಾತ್ರೆ ಅಂದ್ರೆ ಮೆಕ್ಕಾಕ್ಕೆ ಹೋಗುವಂಥದ್ದು. ಈ ಮೆಕ್ಕಾಕ್ಕೆ ಜೀವನದಲ್ಲಿ ಒಮ್ಮಾದ್ರೆ ಹೋಗ್ಬೇಕಂತೇಳಿ ಈ ಮುಸ್ಲಿಂ ಧರ್ಮದ ತತ್ವಗಳಲ್ಲಿ ಪ್ರಮುಖ ತತ್ವಗಳಲ್ಲಿ 5ನೇ ತತ್ವವಾಗಿರುತ್ತೆ. ಹಾಗಾದ್ರೆ ಈ ಮೆಕ್ಕಾ ನಗರದ ಬಾಗಿಲು ವರ್ಷದಲ್ಲಿ ಅಕ್ಟೋಬರ್, ನವೆಂಬರ್ ಮತ್ತು ಡಿಸೆಂಬರ್ ಈ 3 ತಿಂಗಳು ಮಾತ್ರ ಈ ಮೆಕ್ಕಾ ನಗರದ ಬಾಗಿಲು ವರ್ಷಕ್ಕೆ 3 ತಿಂಗಳು ಮಾತ್ರ ತೆಗೆದಿರುವಂತದ್ದು. ಹಾಗಾಗಿ ಈ ಹಜ್ ಯಾತ್ರೆ ಪವಿತ್ರ ಯಾತ್ರೆನ ವರ್ಷದಲ್ಲಿ 3 ತಿಂಗಳಲ್ಲಿ ಯಾವ್ದಾದ್ರು ತಿಂಗಳು ಹೋಗಿ ಈ ಹಜ್ ಯಾತ್ರೆಯನ್ನ, ಮುಸ್ಲಿಂ ಧರ್ಮದ ಪವಿತ್ರವಾದಂತ ಈ ಹಜ್ ಯಾತ್ರೆಯನ್ನು ಪ್ರತಿಯೊಂದು ವ್ಯಕ್ತಿ ಮಾಡ್ಬೇಕನ್ನೋದು ಈ ಇಸ್ಲಾಂ ಧರ್ಮದ ಪ್ರಮುಖ ತತ್ವಗಳಲ್ಲಿ ಒಂದು ತತ್ವವಾಗಿರುತ್ತೆ. ಹಾಗಾದ್ರೆ ಈ ಹಜ್ ಅಲ್ಲಿ ಅಥವಾ ಮೆಕ್ಕಾ ನಗರದಲ್ಲಿ ಇರ್ತಕ್ಕಂಥ ಕಪ್ಪು ಶಿಲೆಯನ್ನ ನಿರ್ಮಾಣ ಮಾಡಿದರು. ಕಪ್ಪು ಶಿಲೆ ಇದೆಯಲ್ಲ, ಶಿಲೆಯನ್ನ ನಿರ್ಮಾಣ ಮಾಡಿದವರು 6ನೇ ಶತಮಾನದಲ್ಲಿ ಇಸ್ಮಾಯಿಲ್ ಮತ್ತು ಇಬ್ರಾಹಿಂ ಅಂತ ಬರ್ತಾರೆ. ಇಸ್ಮಾಯಿಲ್ ಮತ್ತು ಇಬ್ರಾಹಿಂ ಅಂತ ಬರ್ತಾರೆ. ಇಬ್ರಾಹಿಂ ಅಂತ ಕರಿತೀವಿ. ಇವರು ಈ ಇಬ್ರಾಹಿಂ ಅಂತಕ್ಕಂಥ ಈ ವ್ಯಕ್ತಿ ಇಲ್ಲಿರ್ತಕ್ಕಂಥ ಕಪ್ಪು ಶಿಲೆಯನ್ನು 6ನೇ ಶತಮಾನದಲ್ಲಿ ನಿರ್ಮಾಣ ಮಾಡ್ತಾರೆ. ಈ ಇಸ್ಲಾಂ ಧರ್ಮದ ಪ್ರಮುಖ ತತ್ವಗಳು ಅಥವಾ ಮೊಹಮ್ಮದ್ ಪೈಗಂಬರರ ಪ್ರಮುಖ ತತ್ವಗಳು ಅಂತೇಳಿ ಇವಕ್ಕೆ ಹೇಳ್ಬೋದು ನಾವು. ಮೊಹಮ್ಮದ್ ಪೈಗಂಬರರ ಪ್ರಮುಖ ತತ್ವಗಳು ಅಂತ ಹೇಳಿ ಹೇಳ್ಬೋದು. ಅದಾದ್ಮೇಲೆ ಮೊಹಮ್ಮದ್ ಪೈಗಂಬರ ಉಪತತ್ವಗಳು ಅಂತ ಬರ್ತವೆ. ಇಸ್ಲಾಂ ಧರ್ಮದ ತತ್ವಗಳು ಅಥವಾ ಈ ಇಸ್ಲಾಂ ಧರ್ಮದ ಪ್ರಮುಖ ತತ್ವಗಳು 5, ಇದರಲ್ಲಿ ಉಪತತ್ವಗಳು ಅಂತ ಬರುತ್ತೆ. ಇಸ್ಲಾಂ ಧರ್ಮದ ಉಪತತ್ವಗಳು ಅಥವಾ ಮೊಹಮ್ಮದ್ ಪೈಗಂಬರರ ಉಪತತ್ವಗಳು. ಈ ಉಪತತ್ವಗಳು ಅಂದ್ರೆ ನೋಡಿ, ಈ ಇಸ್ಲಾಂ ಧರ್ಮದ ಉಪತತ್ವಗಳಲ್ಲಿ ಬುರ್ಕಾವನ್ನ ಧರಿಸಬೇಕು. ಏನ್ ಮಾಡ್ಬೇಕು? ಬುರ್ಕಾ ಧರಿಸಬೇಕು. ನಿಷೇಧಿಸಿದ ಮಾಂಸವನ್ನ ತಿನ್ನಬಾರದು. ನಿಷೇಧಿಸಿದ ಮಾಂಸವನ್ನ ಸೇವಿಸಬಾರದು ಅಂತೇಳಿ ಬರುತ್ತಾ. ನಿಷೇಧಿಸಿದ ಮಾಂಸವನ್ನ ಸೇವಿಸಬಾರದು.
ನಿಷೇಧಿಸುವ ಮಾಂಸವನ್ನ ಸೇವಿಸಬಾರದು. ಜೊತೆಗೆ ಇಂಪಾರ್ಟೆಂಟ್ ಆಗಿರುವಂತದ್ದು, ಇದು ಬಹಳ ನನಗೂ ಕೂಡ ಇಷ್ಟ ಆಗಿರುವಂತದ್ದು, ಶ್ರಮಿಕನ ಅಥವಾ ಕೂಲಿ ಕಾರ್ಮಿಕನ ಬೆವರು, ಕೂಲಿ ಕಾರ್ಮಿಕನ ಬೆವರು ಆರುವ ಅಷ್ಟರೊಳಗೆ, ಕೂಲಿ ಕಾರ್ಮಿಕನ ಬೆವರು ಆರುವ ಅಷ್ಟರೊಳಗೆ ಅವನ ಕೂಲಿ ಅವನ ಕೈ ಸೇರಬೇಕು. ಕೂಲಿ ಕಾರ್ಮಿಕನ ಬೆವರು ಆರುವಷ್ಟೊತ್ತರೊಳಗಾಗಿ ಕೂಲಿ ಮಾಡಿದಂತ ಆ ವ್ಯಕ್ತಿಯ ಕೂಲಿ ಏನ್ ಮಾಡ್ಬೇಕು, ಅವನ ಕೈ ಸೇರಬೇಕು ಅನ್ನೋದು ಇಸ್ಲಾಂ ಧರ್ಮದ ಪ್ರಮುಖ ಉಪತತ್ವಗಳಲ್ಲಿ ಒಂದಾಗಿರುವಂತದ್ದು. ಜೊತೆಗೆ ಬಡ್ಡಿಯ ಆಧಾರದ ಮೇಲೆ ಸಾಲವನ್ನು ಕೊಡುವಂತಿಲ್ಲ. ಬಡ್ಡಿಯ ಆಧಾರದ ಮೇಲೆ ಸಾಲ ಕೊಡುವಂತಿಲ್ಲ. ಬಡ್ಡಿ ಆಧಾರದ ಮೇಲೆ ಸಾಲ ಕೊಡುವಂತಿಲ್ಲ. ಇವರು ಉಪತತ್ವಗಳಲ್ಲಿ ಒಂದು ತತ್ವವಾಗಿರುತ್ತೆ. ಜೊತೆಗೆ ನೆರೆ ಹೊರೆಯವರನ್ನ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತ ಒಂದು ತತ್ವ, ನೆರೆ ಹೊರೆಯವರನ್ನ ಪ್ರೀತಿಯಿಂದ ಕಾಣಬೇಕು. ನೆರೆಯವರನ್ನ ಪ್ರೀತಿಯಿಂದ ಕಾಣಬೇಕು. ಇದು ಇಸ್ಲಾಂ ತತ್ವಗಳ ಉಪತತ್ವಗಳಲ್ಲಿ ಒಂದು. ಇನ್ನು ಹಲವಾರು ತತ್ವಗಳಿವೆ. ಅದರಲ್ಲಿ ಪ್ರಮುಖವಾಗಿ ಇಸ್ಲಾಂ ಧರ್ಮದ ಮಹಿಳೆಯರು ಬುರ್ಕಾ ಧರಿಸಬೇಕು. ನಿಷೇಧಿಸಿದ ಮಾಂಸವನ್ನ ಅವರು ಯಾರು ಸೇವಿಸಬಾರದು. ಜೊತೆಗೆ ಕೂಲಿ ಕಾರ್ಮಿಕನ ಬೆವರು ಆರುವಷ್ಟೊತ್ತರೊಳಗಾಗಿ ಕೂಲಿ ಕಾರ್ಮಿಕನ ಕೂಲಿ ಅವನ ಕೈ ಸೇರಬೇಕು ಅನ್ನುವಂಥದ್ದು ಇಸ್ಲಾಂ ಧರ್ಮದ ಉಪತತ್ವಗಳಲ್ಲಿ ಪ್ರಮುಖವಾದ ತತ್ವ. ಜೊತೆಗೆ ನೆರೆ ಹೊರೆಯವರನ್ನ ಅಂದ್ರೆ ಅಕ್ಕಪಕ್ಕದವರನ್ನ ಪ್ರೀತಿಯಿಂದ ಕಾಣಬೇಕು ಅನ್ನುವಂಥದ್ದು ಕೂಡ ಇಸ್ಲಾಂ ಧರ್ಮದ ತತ್ವಗಳಲ್ಲಿ ಪ್ರಮುಖ ತತ್ವವಾಗಿರುವಂಥದ್ದು ಅಥವಾ ಉಪತತ್ವಗಳಲ್ಲಿ ಪ್ರಮುಖವಾಗಿರುವಂಥದ್ದು. ಇಷ್ಟು ಈ ತತ್ವಗಳನ್ನ ಮತ್ತು ಉಪತತ್ವಗಳನ್ನು ನೋಡಿದ್ವಿ. ಹಾಗಾದ್ರೆ ಮೊಹಮ್ಮದ್ ಪೈಗಂಬರರು ಕ್ರಿಸ್ತ ಶಕ ಈ ಎಲ್ಲ ತತ್ವಗಳನ್ನ ಅಥವಾ ಎಲ್ಲ ಬೋಧನೆಗಳನ್ನ ಬೋಧಿಸಿದ ನಂತರ ಕ್ರಿಸ್ತ ಶಕ 632ರಲ್ಲಿ ಮದೀನಾ ನಗರದ ನವಾಬಿ ಮಸೀದಿಯಲ್ಲಿ ಮರಣ ಹೊಂತಾರೆ. ಮದೀನಾ ನಗರದ ನವಾಬಿ ಮಸೀದಿಯಲ್ಲಿ ಈ ಮೊಹಮ್ಮದ್ ಪೈಗಂಬರು ಕ್ರಿಸ್ತ ಶಕ 632ರಲ್ಲಿ ಮರಣ ಹೊಂತಾರೆ. ಈ ಮರಣ ಹೊಂದಿದಂತ ನಂತರ ಇವರ ಸಮಾಧಿ ಮೇಲೆ ಹಸಿರು ಚಾದರನ್ನ, ಇದನ್ನ ನೆನಪಿಟ್ಕೊಳ್ಳಿ, ಹಸಿರು ಚಾದರನ್ನ ಹೊದಿಸ್ತಾರೆ. ಹಸಿರು ಚಾದರನ್ನ ಹೊದಿಸಲಾಗಿದೆ. ನೋಡಿ, ಇಸ್ಲಾಂ ಧರ್ಮದು ಯಾಕೆ ಹಸಿರು ಬಣ್ಣವನ್ನ ತಮ್ಮ ಸಂಕೇತವನ್ನಾಗಿ ಬಳಸ್ತಾರೆ ಅಂದ್ರೆ, ಈ ಮೊಹಮ್ಮದ್ ಪೈಗಂಬರರು ಕ್ರಿಸ್ತ ಶಕ 632ರಲ್ಲಿ ಮದೀನಾ ಎನ್ನುವಂತ ಸ್ಥಳದಲ್ಲಿ ನವಾಬಿ ಮಸೀದಿಯಲ್ಲಿ ಮರಣ ಹೊಂತಾರೆ. ಈ ಅವರ ಸಮಾಧಿಯ ಮೇಲೆ ಹಸಿರು ಚಾದರನ್ನ ಹೊದಿಸಿದಂತ ಕಾರಣ, ಮೊಹಮ್ಮದ್ ಪೈಗಂಬರರ ಸಮಾಧಿಯ ಮೇಲೆ ಹಸಿರು ಚಾದರನ್ನ ಹೊದಿಸಿದಂತ ಕಾರಣ ಇಸ್ಲಾಂ ಧರ್ಮದವರು ತಮ್ಮ ಸಂಕೇತವಾಗಿ ಹಸಿರನ್ನ ಬಳಸ್ತಾರೆ. ಇಸ್ಲಾಂ ಧರ್ಮದವರು ತಮ್ಮ ಸಂಕೇತವನ್ನ ಹಸಿರನ್ನಾಗಿ ಬಳಸಲು ಕಾರಣ ಮೊಹಮ್ಮದ್ ಪೈಗಂಬರರ ಸಮಾಧಿಯ ಮೇಲೆ ಹಸಿರು ಚಾದರನ್ನ ಹೊದಿಸಿದ ಕಾರಣ ಇಸ್ಲಾಂ ಧರ್ಮದವರು ತಮ್ಮ ಸಂಕೇತವನ್ನಾಗಿ ಹಸಿರನ್ನ ಬಳಸ್ತಾರೆ. ಇಷ್ಟು ಕೂಡ ಗೊತ್ತಿರಬೇಕಾಗುತ್ತೆ, ಇದು ಎಕ್ಸಾಮ್ ದೃಷ್ಟಿಯಿಂದ. ಜೊತೆಗೆ ಇಸ್ಲಾಂ ಧರ್ಮದಲ್ಲಿ ನೆಕ್ಸ್ಟ್ ಅಂದ್ರೆ ಇಸ್ಲಾಂ ಧರ್ಮವನ್ನ ನೆಕ್ಸ್ಟ್ ನಡೆಸ್ಕೊಂಡು ಹೋಗ್ಲಿಕ್ಕೆ ಅಂದ್ರೆ ಮೊಹಮ್ಮದ್ ಪೈಗಂಬರರ ನಂತರ ಇಸ್ಲಾಂ ಧರ್ಮವನ್ನ ನಡೆಸ್ಕೊಂಡು ಹೋಗ್ಲಿಕ್ಕೆ ಬಂದಂತವರು ಖಲೀಫರು ಅಂತ ಹೇಳ್ತೀವಿ. ಇಸ್ಲಾಂ ಧರ್ಮವನ್ನ ಮೊಹಮ್ಮದ್ ಪೈಗಂಬರ್ ನಂತರ ನಡೆಸಿಕೊಂಡು ಬಂದಂತವರು ಖಲೀಫರು ಅಂತ ಹೇಳಿ ಬರ್ತಾರೆ. ಇವರು ಇಸ್ಲಾಂ ಧರ್ಮದ ನಂತರ ಬಂದಂತ ಅಥವಾ ಇಸ್ಲಾಂ ಧರ್ಮವನ್ನ ಮೊಹಮ್ಮದ್ ಪೈಗಂಬರು ನಡೆಸಿಕೊಂಡು ಬಂದಿದ್ರಲ್ಲ ಅವರ ನಂತರ ಬಂದಂತ ಉತ್ತರಾಧಿಕಾರಿಗಳು ಅಂತ ಹೇಳ್ಬೋದು. ಈ ಖಲೀಫರಿಗೆ ಇಸ್ಲಾಂ ಧರ್ಮದ ಉತ್ತರಾಧಿಕಾರಿಗಳು ಅಂತ ಹೇಳ್ಬೋದು, ಅಥವಾ ಇಸ್ಲಾಂ ಧರ್ಮನ ಮುನ್ನಡೆಸಿಕೊಂಡು ಹೋಗಲು ಬಂದಂತವರು ಈ ಖಲೀಫರು. ಹಾಗಾದ್ರೆ ಈ ಖಲೀಫರು ಯಾರ್ಯಾರು ಅಂತ ಹೇಳ್ತಾರೆ ನೋಡೋಣ. ಈ ಇಸ್ಲಾಂ ಧರ್ಮವನ್ನ ನಡೆಸಿಕೊಂಡು ಹೋಗಲು ಬಂದಂತವರು ಈ ಖಲೀಫರಲ್ಲಿ ಪೂರ್ವ ಖಲೀಫರು ಅಂತ ಬರ್ತಾರೆ. ಪೂರ್ವ ಖಲೀಫರು ಮತ್ತು ಪಶ್ಚಿಮದ ಖಲೀಫರು. ಪೂರ್ವ ಖಲೀಫರು ಮತ್ತು ಪಶ್ಚಿಮದ ಖಲೀಫರು. ಬರೆಯುವಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅಕ್ಷರಗಳು ಮಿಸ್ಟೇಕ್ ಆದ್ರೆ ದಯವಿಟ್ಟು ತಿದ್ದುಕೊಳ್ಳಿ. ಯಾಕಂದ್ರೆ ಬರೆಯುವಂತ ಸ್ಪೀಡ್ಗೆ ಅದು ತಪ್ಪಾಗಿರ್ಬೋದು, ಬಟ್ ಹೇಳುವಂತ ವಿಚಾರದಲ್ಲಿ ಕರೆಕ್ಟ್ ಆಗಿ ಹೇಳ್ತೀನಿ, ಸ್ವಲ್ಪ ತಿದ್ದುಕೋಬಹುದು. ಈ ಪೂರ್ವದ ಖಲೀಫರಿಗೆ ಒಯಾಸಿಸ್ ಅಂತ ಕರೀತಾರೆ. ಪೂರ್ವದ ಖಲೀಫರು ಒಯಾಸಿಸ್
ಪಶ್ಚಿಮದ ಕಲಿಪರು ಅಬ್ಯಾಸಿಸ್, ಪಶ್ಚಿಮದ ಕಲಿಪರು ಅಬ್ಯಾಸಿಸ್ ನೋಡಿ. ಪೂರ್ವದ ಕಲಿಪರು ಒಯಾಸಿಸ್, ಪಶ್ಚಿಮದ ಕಲಿಪರಿಗೆ ಅಬ್ಯಾಸಿಸ್ ಅಂತ ಕರಿತೀವಿ. ಈ ಕಲಿಪರು ಇಸ್ಲಾಂ ಧರ್ಮವನ್ನು ಮುನ್ನಡೆಸ್ಕೊಂಡು ಹೋಗಲು ಬರ್ತಾರೆ. ಅದಾದ್ಮೇಲೆ ಭಾರತಕ್ಕೆ ಇಸ್ಲಾಂ ಧರ್ಮ ಅಂದ್ರೆ ಭಾರತಕ್ಕೆ ಈ ಪ್ರಮುಖ ಕಲಿಪರು ಯಾರು ಬರ್ತಾರೆ? ಮೊಹಮ್ಮದ್ ಪೈಗಂಬರ್ ನಂತರ ಪ್ರಮುಖ ಕಲಿಪರು ಅಂತ ಬರ್ತಾರೆ. ಮೊಹಮ್ಮದ್ ಪೈಗಂಬರ್ ನಂತರ ಬಂದಂತ ಪ್ರಮುಖ ಕಲಿಪರು ಅಬೂಬಕರ್ ಜೊತೆಗೆ ಉಸ್ಮಾನ್, ಉಮ್ಮರ್, ಅಲಿ ನೋಡಿ. ಈ ಮೊಹಮ್ಮದ್ ಪೈಗಂಬರ್ ನಂತರ ಕಲಿಪರು ಆಡಳಿತವನ್ನು ನಡೆಸಿಕೊಂಡು ಹೋಗಲು ಬರ್ತಾರೆ. ಅವರನ್ನ ಪಶ್ಚಿಮ ಕಲಿಪರ್ನ ಒಯಾಸಿಸ್ ಮತ್ತು ಪೂರ್ವದ ಕಲಿಪರ್ನ ಒಯಾಸಿಸ್ ಮತ್ತು ಪಶ್ಚಿಮದ ಕಲಿಪರ್ನ ಅಬ್ಯಾಸಿಸ್ ಅಂತ ಕರೀತಾರೆ. ಅದರಲ್ಲಿ ಪ್ರಮುಖವಾಗಿ ಬಂದಂತ ಕಲಿಪರು ಅಬೂಬಕರ್, ಉಸ್ಮಾನ್, ಉಮ್ಮರ್. ಈ ಅಬೂಬಕರ್, ಉಸ್ಮಾನ್, ಉಮ್ಮರ್ ಅಂತಕ್ಕಂಥವ್ರು ಒಂದು ಪಂಗಡದವರು. ಈ ಅಲಿ ಅಂತಕ್ಕಂಥವನು ಒಂದು ಪಂಗಡ. ಈ ಅಬೂಬಕರ್, ಉಸ್ಮಾನ್, ಉಮ್ಮರು ಈ ಸಿಯಾ ಪಂಗಡ, ಇದು ಸುನ್ನಿ ಪಂಗಡದವರು. ಇವರು ಸುನ್ನಿ ಪಂಗಡ, ಇವರು ಸಿಯಾ ಪಂಗಡ ನೋಡಿ. ಅಲಿ ಅಂತಕ್ಕಂಥ ವ್ಯಕ್ತಿ ಸಿಯಾ ಪಂಗಡ. ಈ ಮೂರು ಜನ ಇವ್ರು ಏನ್ ಮಾಡ್ತಾರೆ? ಸುನ್ನಿ ಪಂಗಡಕ್ಕೆ ಸೇರಿದವರು. ಈ ಖಲೀಫರ ನೇತೃತ್ವದ ಸರ್ಕಾರ, ಈ ಖಲೀಫರ್ ಏನಿರ್ತಾರಲ್ಲ, ಈ ಖಲೀಫರ ನೇತೃತ್ವದ ಸರ್ಕಾರವನ್ನ ಖಿಲಾಫತ್ ಸರ್ಕಾರ ಅಂತ ಕರೀತಾರೆ. ಖಿಲಾಫತ್ ಸರ್ಕಾರ, ಖಲೀಫರ ನೇತೃತ್ವದ ಸರ್ಕಾರ ಖಿಲಾಫತ್ ಸರ್ಕಾರ ನೋಡಿ. ಇದೇ ರೀತಿ ಒಂದು ಮಾದರಿಯಲ್ಲಿ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಭಾರತದ ಸಂವಿಧಾನದಲ್ಲಿ ಒಂದು ಬರುತ್ತೆ. 1833ರ ಮೂರನೇ ಚಾರ್ಟರ್ ಕಾಯ್ದೆ ಬರುತ್ತೆ. ಮೂರನೇ ಚಾರ್ಟರ್ ಕಾಯ್ದೆ ಅದ್ರೂ ಕೂಡ ನಾನು ಕ್ಲಾಸ್ ಮಾಡಿದ್ದೀನಿ. ಯಾರಿಗೆ ಬೇಕು ನನ್ನ ಚಾನಲ್ ಅಲ್ಲಿ ಇರುತ್ತೆ, ನೋಡ್ಕೊಳ್ಳಿ. ಈ ಮೂರನೇ ಚಾರ್ಟರ್ ಕಾಯ್ದೆಯಲ್ಲಿ ಭಾರತದ ಗವರ್ನರ್ ಜನರಲ್ ಮತ್ತು ಕಾರ್ಯಕಾರಿ ಮಂಡಳಿಯ ಸದಸ್ಯರ ನೇತೃತ್ವದ ಸರ್ಕಾರವನ್ನು ನಾವು ಮೊದಲ ಬಾರಿಗೆ ಭಾರತ ಸರ್ಕಾರ ಅಂತ ಕರಿತೀವಿ. ಭಾರತ ಸರ್ಕಾರ ಅಂತೇಳಿ ಕರಿತೀವಿ ನೋಡಿ. ಈ ಪಶ್ಚಿಮ ಕಲಿಪರು ಅಥವಾ ಪೂರ್ವ ಕಲಿಪರು ಯಾರೇ ಇರಲಿ, ಖಲೀಫರ ನೇತೃತ್ವದ ಸರ್ಕಾರವನ್ನ ನಾವು ಖಿಲಾಫತ್ ಸರ್ಕಾರ ಅಂತ ಕರಿತೀವಿ. ಖಲೀಫರ ನೇತೃತ್ವದ ಸರ್ಕಾರ ಖಿಲಾಫತ್ ಸರ್ಕಾರ. ಅದೇ ರೀತಿ ನಾವು 1833ರ ಮೂರನೇ ಚಾರ್ಟರ್ ಕಾಯ್ದೆ, ಇದಕ್ಕೋದಕ್ಕೆ ಸಂಬಂಧ ಇಲ್ಲ, ಬಟ್ ನೆನಪಿರಲಿ, ಓದುವಂತವ್ರಿಗೆ ಎಲ್ಲ ನೆನಪಿರಲಿ. 1833ರ ಮೂರನೇ ಚಾರ್ಟರ್ ಕಾಯ್ದೆ ಪ್ರಕಾರ ಭಾರತದ ಗವರ್ನರ್ ಜನರಲ್ ಮತ್ತು ಕಾರ್ಯಕಾರಿ ಮಂಡಳಿಯ ಸದಸ್ಯರ ನೇತೃತ್ವದ ಸರ್ಕಾರವನ್ನ ಪ್ರಪ್ರಥಮ ಬಾರಿಗೆ ಭಾರತ ಸರ್ಕಾರ ಅಂತ ಕರೆದಿದ್ದು 1833ರ ಮೂರನೇ ಚಾರ್ಟರ್ ಕಾಯ್ದೆ ಅಂತ ಕರಿಬಹುದು. ಈ ಕಂಪನಿಯ ಕಾಯ್ದೆಗಳ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಅದನ್ನ ಯಾರು ನೋಡಿಲ್ಲ ನಮ್ಮ ಚಾನಲ್ ಅಲ್ಲಿ ಇರುತ್ತೆ, ಹೋಗಿ ನೋಡ್ಕೊಳ್ಳಿ. ಅದ್ರ ಬಗ್ಗೆ ನಿಮಗೆ ನಾಲೆಜ್ ಬರುತ್ತೆ. ಅದಾದ್ಮೇಲೆ ಈ ಖಿಲಾಫತ್ ಸರ್ಕಾರ ಅಂತ ಕರಿತೀವಿ. ಈ ಅಬೂಬಕರ್, ಉಸ್ಮಾನ್, ಉಮ್ಮರ್ ಏನಿರ್ತಾರೆ ಇವರು ಸುನ್ನಿ ಪಂಗಡಕ್ಕೆ ಸೇರಿದ್ರೆ, ಈ ಅಲಿ ಅಂತಕ್ಕಂಥವನು ಸಿಯಾ ಪಂಗಡಕ್ಕೆ ಸೇರ್ತಾನೆ. ಹಾಗಾದ್ರೆ ಇಸ್ಲಾಂ ಧರ್ಮದಲ್ಲಿ ಪಂಗಡಗಳು ಎಷ್ಟು ಅಂದ್ರೆ 2 ಪಂಗಡಗಳು, ಒಂದು ಶಿಯಾ, ಒಂದು ಸುನ್ನಿ ಮತ್ತು ಶಿಯಾ. ಈ ಸುನ್ನಿ ಮತ್ತು ಶಿಯಾ ಅಂತಕ್ಕಂಥವು 2 ಪಂಗಡಗಳು. ಹಾಗಾದ್ರೆ ಇಸ್ಲಾಂ ಧರ್ಮ ಭಾರತಕ್ಕೆ ಆಗಮನವಾದಾಗ ಇದ್ದಂತ ಖಲೀಫ ಯಾರಂದ್ರೆ ಈ ಉಮ್ಮರ್ ಖಲೀಫಾ ಅಂತ ಇದ್ದಾನೆ. ಭಾರತಕ್ಕೆ ಇಸ್ಲಾಂ ಧರ್ಮ ಆಗಮನವಾದಾಗ ಇದ್ದಂತ ಖಲೀಫ, ಭಾರತಕ್ಕೆ ಇಸ್ಲಾಂ ಧರ್ಮ ಆಗಮನವಾದಂತ ಇದ್ದಂತ ಖಲೀಫ ಯಾರಂದ್ರೆ ಈ ಉಮ್ಮರ್ ಖಲೀಫಾ. ಈ ಉಮ್ಮರ್ ಖಲೀಫನ ಕಾಲದಲ್ಲಿ ಭಾರತಕ್ಕೆ ಇಸ್ಲಾಂ ಧರ್ಮ ಆಗಮನವಾಗುತ್ತೆ, ಈ ಉಮ್ಮರ್ ಖಲೀಫನ ಕಾಲದಲ್ಲಿ. ಹಾಗಾದ್ರೆ ಈ ಮುಸ್ಲಿಂ ಧರ್ಮದಲ್ಲಿ ಸುನ್ನಿ ಮತ್ತು ಶಿಯಾ ಅಂತಕ್ಕಂಥ 2 ಪಂಗಡಗಳಿರ್ತವೆ. ಅದರ ವ್ಯತ್ಯಾಸಗಳನ್ನು ನೋಡ್ತಾ ಹೋಗೋಣ. ಇದೇ ರೀತಿ ಇಲ್ಲಿ ಜೈನ ಮತ್ತು ಬೌದ್ಧ ಬರುತ್ತೆ. ಜೈನ ಮತ್ತು ಬೌದ್ಧ. ಜೈನದಲ್ಲಿ ಬೌದ್ಧ ಮತ್ತು ಜೈನ ಅಂತ 2 ಧರ್ಮಗಳು ಬರ್ತವೆ. ಬೌದ್ಧ ಮತ್ತು ಜೈನ ಧರ್ಮದಲ್ಲಿ, ಬೌದ್ಧ ಧರ್ಮದಲ್ಲಿ ಹಿಮಾಯನ ಮತ್ತು ಮಹಾಯಾನ, ಹೀನಯಾನ ಮತ್ತು ಮಹಾಯಾನ. ಈ ಜೈನ ಧರ್ಮದಲ್ಲಿ 2 ಪಂಗಡಗಳು ಬರ್ತವೆ. ಒಂದು ಯಾವ್ದಂದ್ರೆ ಒಂದು ಶ್ವೇತಾಂಬರ, ಇನ್ನೊಂದು ದಿಗಂಬರ.
ನೋಡಿ, ಜೈನ ಧರ್ಮದ 2 ಪಂಗಡಗಳು ಶ್ವೇತಾಂಬರ ಮತ್ತು ದಿಗಂಬರ. ಬೌದ್ಧ ಧರ್ಮದ 2 ಪಂಗಡಗಳು ಹಿನಾಯನ ಮತ್ತು ಮಾಯಾನ. ಅದೇ ರೀತಿ ಇಸ್ಲಾಂ ಧರ್ಮದ 2 ಪಂಗಡಗಳು ಸುನ್ನಿ ಮತ್ತು ಶಿಯಾ ಅಂತಕ್ಕಂಥ 2 ಪಂಗಡಗಳು. ಹಾಗಾದ್ರೆ ಈ ಸುನ್ನಿ ಮತ್ತು ಶಿಯಾ ಪಂಗಡಗಳಿಗೆ ಇರುವಂತ ವ್ಯತ್ಯಾಸ ಏನು ಅಂತ ನೋಡ್ತಾ ಹೋಗೋಣ. ಈ ಸುನ್ನಿ ಮತ್ತು ಶಿಯಾ ಪಂಗಡಗಳಿಗೆ ಇರುವಂತ ವ್ಯತ್ಯಾಸ ಏನಂತ ನೋಡಿದ್ರೆ, ಈ ಇಸ್ಲಾಂ ಧರ್ಮದ ಉದಯ ಅಥವಾ ಉಗಮ ಅನ್ನುವಂತ ಒಂದು ಚಾಪ್ಟರ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಗುತ್ತೆ. ಸುನ್ನಿ ಮತ್ತು ಶಿಯಾ, ಸುನ್ನಿ ಮತ್ತು ಶಿಯಾ ಪಂಗಡ, ಶಿಯಾ, ಸುನ್ನಿ ಮತ್ತು ಶಿಯಾ ಅಂತಕ್ಕಂಥ ಒಂದು ಪಂಗಡ, ಇವೆರಡಕ್ಕೂ ವ್ಯತ್ಯಾಸವನ್ನು ನೋಡ್ತಾ ಹೋಗೋಣ. ಈ ಸುನ್ನಿ ಅಂತಕ್ಕಂಥವ್ರು ಮೂಲ ಮುಸಲ್ಮಾನರು, ಮೂಲ ಮುಸಲ್ಮಾನರು. ಮೂಲ ಮುಸಲ್ಮಾನರು ಇವರು. ಶಿಯಾ ಪಂಗಡದವರು ಮತಾಂತರವಾದಂತವ್ರು, ಮತಾಂತರ. ಇವ್ರು ಏನ್ ಮಾಡ್ತಾರೆ, ಸುನ್ನಿ ಪಂಗಡದವರು ಮೂಲ ಮುಸಲ್ಮಾನರು, ಈ ಶಿಯಾ ಪಂಗಡದವರು ಮತಾಂತರವಾಗಿದ್ದಾರೆ. ಹಾಗಾದ್ರೆ ಈ ಸುನ್ನಿ ಪಂಗಡದಲ್ಲಿ ಬದಲಾವಣೆಗೆ ಅವಕಾಶ ಇಲ್ಲ, ಬದಲಾವಣೆಗೆ ಅವಕಾಶ ಇಲ್ಲ. ಈ ಸುನ್ನಿ ಪಂಗಡದಲ್ಲಿ ಬದಲಾವಣೆಗೆ ಅವಕಾಶ ಇಲ್ಲ, ಇಲ್ಲಿ ಬದಲಾವಣೆಗೆ ಅವಕಾಶ ಇದೆ, ಅವಕಾಶ ಇದೆ. ಈ ಸುನ್ನಿ ಪಂಗಡದಲ್ಲಿ ಬದಲಾವಣೆಗೆ ಅವಕಾಶ ಇಲ್ಲ, ಇಲ್ಲಿ ಮೂಲ ರೀತಿ ಇದ್ದಂತ ಬದಲಾವಣೆಗೆ ಅವಕಾಶ ಇದೆ. ಹಾಗಾದ್ರೆ ಈ ಸುನ್ನಿ ಪಂಗಡದವರು ಬಿಳಿ ಸಮವಸ್ತ್ರನ ಧರಿಸ್ತಾರೆ. ಇವರ ಗುರುತು ಯಾವ್ದಂದ್ರೆ ಬಿಳಿ, ಇವರ ಗುರುತು ಕಪ್ಪು, ಇವರ ಗುರುತು ಬಿಳಿ, ಇವರ ಗುರುತು ಕಪ್ಪು. ಹಾಗಾದ್ರೆ ಇವರು ಜಾಸ್ತಿ ಎಲ್ಲಿದ್ದಾರೆ ಅಂದ್ರೆ ಇಂಡೋನೇಷಿಯಾದಲ್ಲಿ ಇವರು ಜಾಸ್ತಿ ಇರ್ತಾರೆ. ಇವರು ಇರಾನ್ ಅಂತ ಒಂದು ದೇಶದಲ್ಲಿ ಜಾಸ್ತಿಯಾಗಿ ಕಂಡು ಬರ್ತಾರೆ ಈ ಶಿಯಾಗಳು. ಹಾಗಾದ್ರೆ ಈ ಸುನ್ನಿಗಳ ಮುಖ್ಯಸ್ಥನನ್ನ ಖಲೀಫಾ ಅಂತ ಕರೀತಾರೆ. ಸುನ್ನಿಗಳ ಮುಖ್ಯಸ್ಥನನ್ನ ಖಲೀಫಾ ಅಂತ ಕರೆದ್ರೆ, ಈ ಶಿಯಾಗಳ ಮುಖ್ಯಸ್ಥನನ್ನ ಇಮಾಮ್ ಅಂತ ಕರೀತಾರೆ. ಇಮಾಮ್, ಈ ಶಿಯಾಗಳ ಮುಖ್ಯಸ್ಥನನ್ನ ಇಮಾಮ್ ಅಂತ ಕರೀತಾರೆ. ಹಾಗಾದ್ರೆ ಮೊದಲ ಖಲೀಫಾ ಅಬೂಬಕರ್. ಹಾಗಾದ್ರೆ ಮೊದಲ ಇಮಾಮ ಅಲಿ, ಮೊದಲ ಖಲೀಫಾ ಅಬೂಬಕರ್, ಮೊದಲ ಇಮಾಮ ಅಲಿ. ಹಾಗಾದ್ರೆ ಅದಾದ್ಮೇಲೆ ಇವರ ಪರ್ಸೆಂಟೇಜ್ ನೋಡಿದ್ರೆ 80ರಿಂದ 85% ಇದ್ದಾರೆ ಇವರು. ಯಾರು? ಸುನ್ನಿಗಳು. ಇವರು 15ರಿಂದ 20% ಇದ್ದಾರೆ. ಈ ಶಿಯಾಗಳು 15ರಿಂದ 20% ಇದ್ದಾರೆ. ಟೋಟಲ್ ಆಗಿ ಹೇಳೋದಾದ್ರೆ ಸುನ್ನಿಗಳು ಮೂಲ ಮುಸಲ್ಮಾನರು, ಶಿಯಾಗಳು ಮತಾಂತರವಾದಂತ ಮುಸಲ್ಮಾನರು. ಹಾಗಾದ್ರೆ ಸುನ್ನಿಗಳಲ್ಲಿ ಬದಲಾವಣೆಗೆ ಅವಕಾಶ ಇಲ್ಲ, ಶಿಯಾಗಳಲ್ಲಿ ಬದಲಾವಣೆಗೆ ಅವಕಾಶ ಇದೆ. ಇವರ ಗುರುತು ಯಾವ್ದಂದ್ರೆ ಬಿಳಿ ಸಮವಸ್ತ್ರ, ಇವರ ಗುರುತು ಕಪ್ಪು ಸಮವಸ್ತ್ರ. ಇವರು ಇಂಡೋನೇಷಿಯಾದಲ್ಲಿ ಜಾಸ್ತಿ ಇದ್ದಾರೆ, ಇವರು ಇರಾಕ್ ದೇಶದಲ್ಲಿ ಜಾಸ್ತಿ ಇದ್ದಾರೆ. ಹಾಗಾದ್ರೆ ಇವರನ್ನ ಖಲೀಫಾ ಅಂತ ಕರೀತಾರೆ. ಇವರ ಮುಖಂಡನನ್ನ ಖಲೀಫಾ ಅಂತ ಕರೆದ್ರೆ, ಇವರು ಶಿಯಾಗಳು ಮುಖಂಡನ ಇಮಾಮ್ ಅಂತ ಕರೀತಾರೆ. ಹಾಗಾದ್ರೆ ಇವರ ಖಲೀಫರ ಮೊದಲ ಮುಖಂಡ ಅಬೂಬಕರ್ ಆದ್ರೆ, ಈ ಶಿಯಾಗಳ ಮೊದಲ ಮುಖಂಡ ಅಥವಾ ಮೊದಲ ಇಮಾಮ ಅಲಿ ಅಂತಕ್ಕಂಥವ್ರು. ಇವರು 80ರಿಂದ 85% ಇದ್ದಾರೆ, ಇವರು 15ರಿಂದ 20% ಇದ್ದಾರೆ. ಇಷ್ಟು ಸುನ್ನಿ ಮತ್ತು ಶಿಯಾಗಳಿಗಿರುವಂತ ವ್ಯತ್ಯಾಸ ಅಂತ ನೋಡ್ಬೋದು. ಇವು 2 ಪಂಗಡಗಳು ಇಸ್ಲಾಂ ಧರ್ಮದಲ್ಲಿ. ಹಾಗಾದ್ರೆ ಇಸ್ಲಾಂ ಎಂದರೆ ಅಲ್ಲಾಹನಿಗೆ ಶರಣಾಗುವ ಎಂದು ಅರ್ಥ ಕೊಡುತ್ತೆ. ಇಸ್ಲಾಂ ಧರ್ಮದ ಹೆಚ್ಚು ಜನ ಇರುವಂತದ್ದು ಇಂಡೋನೇಷಿಯಾದಲ್ಲಿ, ಶಿಯಾಗಳು ಇರಾಕ್ದಲ್ಲಿ. ಹಾಗಾದ್ರೆ ಭಾರತದಲ್ಲಿ ಕುತುಬ್ ಮಿನಾರ್, ಇಸ್ಲಾಮರ ಮೊದಲ ಎತ್ತರವಾದಂತ ಸ್ಮಾರಕ ಯಾವ್ದಂದ್ರೆ ಕುತುಬ್ ಮಿನಾರ್. ದೊಡ್ಡದಾದಂತಹ ಸ್ಮಾರಕ ಜಾಮಿ ಮಸೀದಿ. ಹಾಗಾದ್ರೆ ಐತಿಹಾಸಿಕ ಸ್ಮಾರಕ ಯಾವ್ದಂದ್ರೆ ಕುವಾತುಲ್ ಇಸ್ಲಾಂ ಅನ್ನುವಂತ ಒಂದು ಮಸೀದಿ. ಕುವಾತುಲ್ ಇಸ್ಲಾಂ ಅನ್ನುವಂಥದ್ದು ಐತಿಹಾಸಿಕ ಮಸೀದಿ, ಈ ಇಸ್ಲಾಂ ಧರ್ಮದ ಐತಿಹಾಸಿಕ ಮಸೀದಿ. ಹಾಗಾದ್ರೆ ಭಾರತಕ್ಕೆ ಬಂದ್ರೆ ಭಾರತದಲ್ಲಿ ಉತ್ತರ ಪ್ರದೇಶದಲ್ಲಿ ಇಸ್ಲಾಂ ಧರ್ಮ ಜಾಸ್ತಿಯಾಗಿ ಕಂಡು ಬರುತ್ತೆ. ಅದೇ ರೀತಿ ಕರ್ನಾಟಕಕ್ಕೆ ಬಂದ್ರೆ ಬೀದರ್ ಜಿಲ್ಲೆಯಲ್ಲಿ ಇಸ್ಲಾಂ ಧರ್ಮ ಜಾಸ್ತಿಯಾಗಿ ಕಂಡು ಬರುವಂತದ್ದು. ಇಷ್ಟು ಇಸ್ಲಾಂ ಧರ್ಮದ ಉದಯ ಮತ್ತು ಇಸ್ಲಾಂ ಧರ್ಮಕ್ಕೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಚಾಪ್ಟರ್ ನಾನು ಡಿಸ್ಕಷನ್ ಮಾಡಿದ್ದೀನಿ. ಈ ಚಾಪ್ಟರ್ ನಿಮ್ಗೆಲ್ಲರಿಗೂ ಈಸಿಯಾಗಿ ಅರ್ಥ ಆಗಿದೆ ಅನ್ಕೊಂತೀನಿ. ಯಾರಿಗಾದ್ರೂ ಡೌಟ್ ಇದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ, ಆದಷ್ಟು ನಾನು ಎಲ್ಲರಿಗೂ ಉತ್ತರಿಸಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಇನ್ನಷ್ಟು ಈ ತರದ ವಿಡಿಯೋಗಳಿಗಾಗಿ ಎಲ್ಲ ಸಬ್ಜೆಕ್ಟ್, ಜಾಗೃತಿ ಇರ್ಬೋದು, ಪೊಲಿಟಿಕಲ್ ಇರ್ಬೋದು, ಜೊತೆಗೆ ಆಧುನಿಕ ಭಾರತ ಇತಿಹಾಸ, ಮಧ್ಯಕಾಲೀನ ಇತಿಹಾಸ ಅಥವಾ ಕರ್ನಾಟಕದ ಇತಿಹಾಸದ ಅಧ್ಯಾಯಗಳ ವಿವರಣೆಗಾಗಿ ಅಥವಾ ಅಧ್ಯಾಯಗಳ ಚಾಪ್ಟರ್ಗಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಚಾರುಕ್ಯ ಕರಿಯರ್ ಅಕಾಡೆಮಿ ಅನ್ನುವಂಥ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋನ ಆದಷ್ಟು ನಿಮ್ಮ ಜನರಿಗೆ ಅಥವಾ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಗ್ರೂಪ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಅದೇ ಶೇರ್ ಮಾಡುವಂತ ಒಂದು ಸಣ್ಣ ನೀವು ಶೇರ್ ಮಾಡಿದ್ರೆ ನಮಗೆ ಅದೇ ಮತ್ತಷ್ಟು ವಿಡಿಯೋಗಳಿಗೆ ಮಾಡೋದಕ್ಕೆ ಸಹಾಯ ಆಗುತ್ತೆ ಅಥವಾ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ಹೆಚ್ಚು ಪ್ರೋತ್ಸಾಹ ನೀಡುತ್ತೆ ಅಂತ ಹೇಳಿ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಅಂತ ಹೇಳ್ತಾ, ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು.